ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋರೆಲ್ಲ ಪಕ್ಕದವ್ರು ನೋಡಿ ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರೆಂಬುದಾಗಿ. ಒಂದೆರಡು ಮೂರು ಜನಕ್ಕೆ ಕೈಗಳನ್ನು ಕೊಟ್ಟು ನಗುಮುಖದಿಂದ ಹೇಳ್ರಿ, ಯು ಆರ್ ಬ್ಲೆಸ್ಡ್ ಒನ್, ನೀವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ಹೇಳ್ರಿ. ನೋಡೋಣ, ಪಕ್ಕದವ್ರು ನೋಡಿ. ಆಮೆನ್. ಹಲ್ಲೆಲೂಯಾ. ಸೊ ನಾವು ಆರಾಧಿಸುವ ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ಕರ್ತನಾಗಿದ್ದಾನೆ. ಸೊ ನಾನು ಬಹಳವಾಗಿ ನಂಬಿದ್ದೇನೆ, ದೇವರು ನಿಮ್ಮ ಬದುಕಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಿ ನಡೆಸುವ ಕರ್ತನೆಂಬುದಾಗಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗೋಣ. ದೇವರ ಸಾನ್ನಿಧ್ಯ ಎಲ್ಲೆಲ್ಲ ದೈವ ಜನರು ಬರ್ತಾರೋ ಅವರ ಮಧ್ಯದಲ್ಲಿ ಇಳಿಯುವಂಥದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ಜಸ್ಟ್ ಮಾನಿಟರ್ ಕೊಡಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನೇ, ನಿಮಗೆ ಸ್ತೋತ್ರ ಸ್ವಾಮಿ. ನೀ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರೇ, ನೀನ್ ತಾನೇ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿ ನಡೆಸು. ಇಲ್ಲಿಯವರೆಗೆ ಅನುಭವಿಸದ ನಿನ್ನ ಮಹಿಮೆಯನ್ನ, ಇಲ್ಲಿಯವರೆಗೆ ಕರ್ತನೆ ನಾವು ಕಾಣದ ನಿನ್ನ ಸಾನ್ನಿಧ್ಯವನ್ನು ನಾವು ಕಾಣುವಾಗಿ ಸಹಾಯ ಮಾಡಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕೃಪೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಬಂದಂಥ ಎಲ್ಲ ಯೌವನಸ್ಥರ ನಿನ್ನ ಮಕ್ಕಳನ್ನ ಕರ್ತನಿನ ಆಶೀರ್ವದಿಸಿ ಕಳಿಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬಲದಿಂದಲೂ ಆರೋಗ್ಯದಿಂದಲೂ ಕರ್ತನೆ ಯಾವಾಗಲೂ ಇರಲಿಕ್ಕೆ ನಿನ್ನ ಸಹಾಯ ಮಾಡಿ ನಡೆಸು ಕರ್ತನೆ. ಆರಾಧನೆ, ಪ್ರಾರ್ಥನೆ, ವಾಕ್ಯ ಸಂದೇಶದಲ್ಲಿ ದೇವರ ಜೊತೆಗಾರನಾಗಿದ್ದು ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ. ಮಹಿಮೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಮ್ಮ ಕರಗಳನ್ನ ಹಾಗೆ ಮೇಲೆ ಕೆತ್ತಿ ದೇವರಿಗೊಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಆಮೆನ್. ಎಲ್ಲರೂ ಕರಗಳ ಮೇಲೆ ಕೆತ್ತಿ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಹೇಳೋ, ನಿನ್ನಾರಾಧಿಸುವ, ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲೇ ಎಲ್ಲ ಸೇರೋಣ. ಮರೆ ಮಾಡಿದೆ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ. ಎಲ್ಲರೂ ಹೃದಯದ ಅಂತರಾಳದಿಂದ ಯೇಸುವಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ యేసయ్య. ಹೇಳೋಣ ಗಟ್ಟಿಯಾಗಿ ಎಲ್ಲರೂ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్య. ಎಲ್ಲರೂ ಒಂದು ಗಟ್ಟಿಯಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಶಬ್ದವಾಗಿ ಕರಗಳನ್ನು ತಟ್ಟುತ್ತಾ ಆತನಿಗೆ ಹೃದಯದ ಅಂತರಾಳದಿಂದ ಸ್ತೋತ್ರ ಮಾಡೋಣ. ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆಮೇಲೆ ಚೆನ್ನಾಗಿ ಕರಗಳನ್ನ ತಟ್ಟಿ. ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇ
ಗಟ್ಟಿಯಾಗಿ ಕರಗಳ ತಟ್ಟಿ ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ ಸಾವಿರಾರು ತಲೆವರೆಗೂ ನನ್ನ ಸಂತತಿ ಕಾಯುವ ದೇವಾ ನೀನೇ ಹೇಳ್ರಿ ಮರೆ ಹೊಕ್ಕಿರುವ ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತ ಎಲ್ರಿ ನಿಮ್ಮರೆ ಹೊಕ್ಕಿರ ನಿಮ್ಮರೆ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಎಲ್ಲರೂ ಕರಗಳ ಗಟ್ಟಿಯಾಗಿ ತಟ್ಟಿ ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಕರಗಳ ತಟ್ಟಿ ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿಶ್ಚಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ ಹೇಳೋಣ ಎಲ್ಲರೂ ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య ನೀವೇ యేసయ్ಯ ನನ್ನ ಐಶ್ವರ್ಯ ಹೇಳಿ ನನ್ನ ಸಂತೋಷಕ್ಕೆ ನಮ್ಮ ಸಮೃದ್ಧಿಗೆ ಕಾರಣ ನೀವೇ యేసయ్య ನೀವೇ యేసయ్ಯ ನನ್ನ ಐಶ್ವರ್ಯ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಎಲ್ಲರೂ ಒಂದು ಗಟ್ಟಿಯಾಗಿ ಕರಗಳ ತಟ್ಟಿ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಗಟ್ಟಿಯಾಗಿ ಕರಗಳ ತಟ್ಟುತ್ತ ದೇವರಿಗೆ ಸ್ತೋತ್ರ ಮಾಡುತ್ತೆ ಥ್ಯಾಂಕ್ ಯು ಜೀಸಸ್ ನಾವು ಹಾಗೆ ಇರುವಾಗ ಕರಗಳನ್ನ ಮೇಲಕ್ಕೆ ಎತ್ತಿ ಎಲ್ಲರೂ ಶಬ್ದವೆತ್ತಿ ಹೇಳ್ರಿ ಎಲ್ಲರೂ ಶಬ್ದವೆತ್ತಿ ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ಎಲ್ಲರೂ ಸೇರಿ ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಎಲ್ಲರೂ ಸೇರಿ ಸ್ತೋತ್ರ ಸ್ತೋತ್ರ
ಹೃದಯದ ಅಂತರಾಳದಿಂದ ಕರ್ತನಿಗೆ ಹೇಳೋಣ, ಸ್ತೋತ್ರ ಸ್ತೋತ್ರ యేసయ్య. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಎಲ್ಲ ನಿನ್ನ ಕೃಪೆ ಸ್ವಾಮಿ, ಎಲ್ಲ ನಿನ್ನ ದಯೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅನ್ನಿಸ್ತಿದೆ ನಾವೇ ಧನ್ಯರು, ನಾವೇ ಭಾಗ್ಯವಂತರಂತ? ಯಾವತ್ತಾದ್ರೂ ಅನ್ಸಿಲ್ಲ ಅಂದ್ರೆ ಇವತ್ತು ಅನ್ಕೊಳ್ರಿ, ಈ ಲೋಕದಲ್ಲಿ ಯಾರಾದ್ರೂ ಭಾಗ್ಯವಂತರು ಧನ್ಯರಿದ್ರೆ ಅದು ಯೇಸು, ಯಾರಿಗೆ ಯೇಸು ದೇವರಾಗಿರ್ತಾನೋ ಅವರು ಮಾತ್ರನೇ ಈ ಲೋಕದಲ್ಲಿ ಭಾಗ್ಯವಂತರು, ಧನ್ಯರಾಗಿ ಜೀವಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಬದುಕಲ್ಲಿ ಯಾವತ್ತಿಗೂ ನಮ್ಮನ್ನು ನಾವು ಅಸಡ್ಡೆ ಮಾಡ್ಕೊಳ್ಬಾರ್ದು, ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಬಾರ್ದು. ನನಗೇನು ಕೆಪಾಸಿಟಿ ಇಲ್ಲ, ನಮಗೇನು ಅರ್ಹತೆ ಇಲ್ಲ ಅಂತ ಅನ್ಕೊಳ್ಬಾರ್ದು. ನಮಗೆ ಯೇಸು ದೇವರಾಗಿದ್ರೆ ಈ ಲೋಕದಲ್ಲಿ ನಾವೇ ಭಾಗ್ಯವಂತರಾಗಿದ್ದೇವೆ. ಆಮೆನ್. ನಾವೆಲ್ಲರೂ ಹಾಗೆ ಕುಳಿತಿರುವ ಸ್ಥಳದಿಂದಲೇ ಎದ್ದು ನಿಂತವರಾಗಿ ಕರ್ತನ ಸಮ್ಮುಖದಲ್ಲಿ ಒಂದು ಮಹಿಮೆಯುಳ್ಳ ಆರಾಧನೆಯನ್ನು ಕೊಡೋಣ ಅವನಿಗೆ. ಆಮೆನ್, ಹಲ್ಲೆಲೂಯಾ. ಅವರ ಆರಾಧನೆಗೆ ಯೋಗ್ಯನಾಗಿದ್ದಾನೆ, ಆತನು ಮಾನಕ್ಕೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ರೋಮಪುರ 1:25 ಹೇಳ್ತದೆ, ನಿರಂತರ ಸ್ತುತಿ ಹೊಂದಲಿಕ್ಕೆ ಯಾರು ಯೋಗ್ಯರು ಗೊತ್ತಾ? ಸೃಷ್ಟಿಕರ್ತನೊಬ್ಬನು ಮಾತ್ರನೇ ಯೋಗ್ಯನೆಂಬುದಾಗಿ. ನಾವಿರುವ ಸ್ಥಳದ ಕರಗಳನ್ನ ಮೇಲೆ ಕೆತ್ತಿ ಆತನಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಕಮಾನ್, ಎಲ್ಲರೂ ಶಬ್ದವಾಗಿ ಹೇಳೋಣ, ನಿನ್ನ ಕೃಪೆಯೇ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಇನ್ನು ಶಬ್ದವೆತ್ತಿ ಹೇಳೋಣ ಯೇಸುವಿಗೆ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕು. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಎಲ್ಲ ಹೇಳು, ನಿನ್ನ ಪ್ರೀತಿಯಿಂದಲೇ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಇನ್ನು ಶಬ್ದವೆತ್ತಿ, ನಿನ್ನ ಪ್ರೀತಿ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಕರಗಳ ಮೇಲೆ ಕೆತ್ತಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಇನ್ನು ಶಬ್ದವಾಗಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಪ್ರೀತಿಯಿಂದಲೇ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಶಬ್ದವಾಗಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಶಬ್ದವಾಗಿ ಎಲ್ಲರೂ ಹೇಳೋಣ, ನಿನ್ನ ಕೃಪೆ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ. ಎಲ್ಲ ಯೌವನಸ್ಥರು ಸೇರಿ ಗಟ್ಟಿಯಾಗಿ ಹೇಳ್ರಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ
ಶಬ್ದವಾಗಿ ಹೇಳ್ರಿ, ನಿನ್ನ ಪ್ರೀತಿ, ನಿನ್ನ ಪ್ರೀತಿಯಿಂದ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ. ಎಷ್ಟು ಜನ ಹೀಗೆ ಹೇಳ್ತೀರಾ? ಎಷ್ಟು ಜನ ಹೇಳಕ್ ಸಾಧ್ಯ? ಎಲ್ಲರೂ ಕರಗಳ ಮೇಲೆ ಕೆತ್ತಿ ದೇವರಿಗೆ, ಅಪ್ಪ ನಾನು ಇವತ್ತು ಉಳಿದಿರುವುದೇ ನಿನ್ನ ಕರುಣೆ ಸ್ವಾಮಿ ಅನ್ನೋರು ಎಷ್ಟು ಜನ ಇದ್ದಾರೆ? ಅವ್ರು ಮಾತ್ರ ಕರಗಳ ಮೇಲೆ ಕೆತ್ತಿ ಶಬ್ದವಾಗಿ ಹೇಳ್ರಿ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಕಮನ್, ಶಬ್ದವಾಗಿ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ ಸಯ, ನಿನ್ನ ಕರುಣೆಯಿಂದ ಈವರೆಗೂ. ಶಬ್ದವಾಗಿ ಹೇಳೋಣ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕು. ಎಲ್ಲರೂ ಬಾಯಿ ತೆರೆದು ಕರ್ತನಿಗೆ ಯೇಸುವಿಗೆ ಹೇಳೋಣ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ. ನಿನ್ನ ಕೃಪೆಯೇ, ಥ್ಯಾಂಕ್ ಯು ಜೀಸಸ್, ನಿನ್ನ ದಯೆಯೇ ನಾ ಈವರೆಗೂ ಬದುಕು, ನಾ ಈವರೆಗೂ ಬದುಕು. ಇನ್ನು ಶಬ್ದವಾಗಿ, ನಾ ಈವರೆಗೂ, ನಾ ಈವರೆಗೂ. ಗಟ್ಟಿಯಾಗಿ ಕರಗಳನ್ನ ತಟ್ಟುತ್ತಾ ದೇವರಿಗೆ ಒಂದು ಮಹಿಮೆ ಉಳ್ಳ ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವುದು. ಎಲ್ಲರೂ ಗಟ್ಟಿಯಾಗಿ ಕರಗಳನ್ನ ತಟ್ಟಿ ಅವರ ಕೃಪೆಗಾಗಿ, ಅವರ ದಯೆಗಾಗಿ, ಆತ ನಮ್ಮ ನಡೆಸುವ ವಿಧಾನಕ್ಕಾಗಿ, ಆತ ನಮ್ಮನ್ನ ಪ್ರೀತಿ. ಪ್ರಸಂಗ ಮಾಡುವವನು ದೇವ ಜನರನ್ನೆಲ್ಲ ದೇವರ ಬಳಿಗೆ ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ. ಏನು? ಪ್ರಸಂಗ ಮಾಡುವವರು ದೇವ ಜನರನ್ನ ದೇವರ ಬಳಿಗೆ ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ. ಆದರೆ ಆರಾಧನೆ ಮಾಡುವವನು ದೇವರನ್ನೇ ಜನರ ಮಧ್ಯದಲ್ಲಿ ತರ್ತಾನೆ ಎಂಬುದಾಗಿ. ಅಲ್ಲೆಲ್ಲೂಯ. ಸುಮಾರು ದಿನ ಇದನ್ನೊಬ್ರು ಹೇಳುವಾಗ ನನಗೊಂದು ಕಡೆ ಎಲ್ಲೋ ಒಂದು ಕಡೆ ತಗೊಳಕ್ ಆಗ್ತಿರ್ಲಿಲ್ಲ ಅದನ್ನ. ಪ್ರಕಾಶ್ ಅಲ್ಮಡಿ ಪಾಸ್ಟ್ರು ಬಂದು ಆರಾಧನೆ ಮಾಡಿದ್ರೆ ದೇವ್ರು ಇಳಿಯಲ್ಲ. ದೇವ ಜನರು ಎಲ್ಲೆಲ್ಲೆಲ್ಲ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ದೇವರು ಆಲ್ರೆಡಿ ಇದ್ದಾನೆ. ಆಮೇಲೆ ಎಷ್ಟು ಒಪ್ಪಿಕೊಳ್ತಿರೋದನ್ನ? ಅಲ್ಲೆಲ್ಲೂಯ. ಸೊ ಈ ಸಮಯದಲ್ಲಿ ನಾನು ಹೇಳ್ತೇನೆ, ಯಾವಾಗೆಲ್ಲ ದೈವ ಜನರು ಸೇರಿ ಬರ್ತೀರಿ ನೋಡ್ರಿ, ಅವರ ಮಧ್ಯದಲ್ಲಿ ಆಲ್ರೆಡಿ ದೇವರ ಸಾನ್ನಿಧ್ಯ, ಅವರ ಮಹಿಮೆ ಯಾವಾಗಲೂ ಇರ್ತದೆ. ಆಮೇಲೆ ಸೊ ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ನೇರವಾಗಿ ದೇವರ ವಾಕ್ಯಕ್ಕಾಗಿ ಹೋಗೋಣ. ಆಲ್ರೆಡಿ ಟೈಮ್ ಆಗಿದೆ. ಸೊ ನಾನು ನಿಮ್ಮನ್ನು ಬೇಗನೆ ಬಿಡ್ತೇನೆ. ನಿಮ್ಮನ್ನು ಯವನಸ್ಥರಲ್ವಾ, ಸೊ ನಾನು ಅಲ್ಲಿಂದನೇ ಬಂದಿದ್ದರಿಂದ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಏನು ಕಷ್ಟ ನಷ್ಟ, ಹೋರಾಟಗಳು, ಶೋಧನೆ, ವೇದನೆ ಎಲ್ಲ ನನಗೆ ಗೊತ್ತಿದೆ. ಸೊ ಬೇಗನೆ ನಾನು ನಿಲ್ಲಿಸ್ತೇನೆ. ಬೇಗನೆ ನಾನು ನಿಲ್ಲಿಸ್ಬೇಕು ಅಂದರೆ ನೀವು ನನಗೆ ರೆಸ್ಪಾಂಡ್ ಮಾಡಬೇಕು ಬೇಗ. ಆಮೇಲೆ ಹೇಳ್ತೀರ? ಅಲ್ಲೆಲ್ಲೂಯ. ಸೊ ನಮ್ಮ ಸಹೋದರಿಯರೆಲ್ಲ ಹಿಂದೆ ಕೂತಿದ್ರಲ್ಲ, ಮುಂದೆ ಬನ್ನಿರಿ ನೋಡೋಣ. ಚೇರ್ ಮುಂದೆ ಖಾಲಿರೋದನ್ನೆಲ್ಲ ಭರ್ತಿ ಮಾಡ್ರಿ. ತುಂಬ ದೂರದಲ್ಲಿ ಕೂತಿದ್ರೆ ಮುಂದೆ ಬನ್ನಿರಿ, ಇಲ್ಲಿಗೆ ಹತ್ರ ಬನ್ನಿರಿ. ಆಮೇಲೆ ಪ್ರೈಸ್ ಗಾಡ್. ಅಲ್ಲೆಲ್ಲೂಯ. ಎಷ್ಟು ಜನಕ್ಕೆ ನಂಬಿಕೆ ಉಂಟು ನನ್ನ ಬದುಕು ಹೀಗೆ ಇರೋದಿಲ್ಲ, ನನ್ನ ಬದುಕನ್ನು ಕರ್ತನು ಉನ್ನತ ಸ್ಥಾನಕ್ಕೆ ತರ್ತಾನೆ ಅಂತ ಎಷ್ಟು ಜನಕ್ಕೆ ನಂಬಿಕೆ ಉಂಟು? ಆಮೇಲೆ ಅಲ್ಲೆಲ್ಲೂಯ. ಆಗಿದ್ರೆ ನಂಬಿಕೆ ಇರುವುದಾದರೆ ಒಂದು ವಾಕ್ಯವನ್ನು ಓದೋಣ. ಆ ವಾಕ್ಯದ ಆಧಾರದ ಮೇಲೆ ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕಿದ್ದೇನೆ ಆ ವಾಕ್ಯದ ಮೇಲೆ. ಸೊ ನಾನು ಅಂದ್ಕೊಳ್ತೇನೆ ಈ ಒಂದು ದೇವರ ಮಾತುಗಳು ನಿಮ್ಮನ್ನು ಇನ್ನೊಂದು ಹಂತಕ್ಕೆ, ಆತನ ಸಮೀಪಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ನೀವು ಅವಾಗವಾಗ ಆಮೇನ್ ಅಲ್ಲೆಲ್ಲೂಯ ಅಂತ ಪ್ರೈಸ್ ಲಾರ್ಡ್ ಅಂತ ಹೇಳ್ತಾನೆ ಇರ್ಬೇಕು ನೀವು. ನೀವು ಹೇಳ್ತಾ ಇರಲಿಲ್ಲ ಅಂತಂದರೆ ಅವ್ರು ಟೈಮ್ ಕೊಟ್ಟಿದ್ದಾರೆ ನನಗೆ, ಆ ಟೈಮಲ್ಲಿ ನಾನು ಮುಗಿಸಲ್ಲ ಆಮೇಲೆ. ಅಲ್ಲೆಲ್ಲೂಯ. ಸೊ ಅದಕ್ಕೆ ನೀವು ಅವಾಗವಾಗ ಆಮೇನ್ ಅಲ್ಲೆಲ್ಲೂಯ ಪ್ರೈಸ್ ಲಾರ್ಡ್ ಅಂತ ಹೇಳ್ತಿದ್ರೆ, ಸೊ ನೀವು ಇಲ್ಲೇ ಇದ್ದೀರಾ, ಬೇಗ ವಾಕ್ಯ ಕೇಳ್ತಿದ್ದೀರಿ ಅಂತ ನಮಗೆ ಅರ್ಥ ಆಗ್ತದೆ. ಕಮನ್ ಚರ್ಚ್, ಒಂದು ವಾಕ್ಯವನ್ನು ಓದೋಣ. ಕೀರ್ತನೆಗಳ ಪುಸ್ತಕ
118ನೇ ಅಧ್ಯಾಯ ಕೀರ್ತನೆಗಳ ಪುಸ್ತಕ. ಎಲ್ಲರೂ ಸತ್ಯವೇದವನ್ನು ತಿರುಗಿಸೋಣ. ಕೀರ್ತನೆ 118ನೇ ಅಧ್ಯಾಯಕ್ಕೆ ಬರೋಣ. ಎಲ್ಲರೂ ಕೂಡ ವಾಕ್ಯವನ್ನು ತೆಗಿರಿ. 22ನೇ ವಚನವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಕೀರ್ತನೆ ಬರೆದ ಪುಸ್ತಕ 118ನೇ ಅಧ್ಯಾಯ, ಅದರ 22ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದೋಣ. ಯಾರಾದರೂ ಗಟ್ಟಿಯಾಗಿ ನನಗೋಸ್ಕರ ಓದ್ರಿ ನೋಡೋಣ. ಇನ್ನು ಶಬ್ದವಾಗಿ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಶಬ್ದವಾಗಿ ಹೇಳ್ರಿ, ಎಲ್ಲರೂ ಶಬ್ದವಾಗಿ ಹೇಳ್ರಿ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಹಲ್ಲೆಲೂಯಾ. ಸೊ ಈ ನಾವು ವಾಕ್ಯದ ಮೇಲೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಸರಿಯಾಗಿ ಗಮನಿಸ್ರಿ ನನ್ನನ್ನು. ಈ ಒಂದು ಸತ್ಯವೇದದ ಅಧ್ಯಾಯ, ಈ ಕೀರ್ತನೆ 118ನೇ ಅಧ್ಯಾಯ ಸತ್ಯವೇದದ ಮಧ್ಯದ ಚಾಪ್ಟರ್ ಎಂಬುದಾಗಿ ಹೇಳ್ತಾರೆ. ಏನು? ಸತ್ಯವೇದದ ಮಧ್ಯದ ಚಾಪ್ಟರ್ ಯಾವುದಾದ್ರೂ ಇದ್ರೆ ಅದು ಕೀರ್ತನೆ 118ನೇ ಅಧ್ಯಾಯ. ಕೆಲವರು 117ನೇ ಅಧ್ಯಾಯ ಎಂಬುದಾಗಿ ವ್ಯಾಖ್ಯಾನಿಸ್ತಾರೆ. ಆದರೆ ಹೀಬ್ರೂ ಪುಸ್ತಕವನ್ನು ತೆಗೆದು ಅದನ್ನು ನಾವು ಸತ್ಯವೇದವನ್ನು ಅದರಲ್ಲಿ ಒರಿಜಿನಲ್ ಕಾಂಟೆಕ್ಸ್ಟಲ್ಲಿ ನೋಡುವುದಾದರೆ ಕೀರ್ತನೆ 118ನೇ ಅಧ್ಯಾಯ ಸತ್ಯವೇದದ ಮಧ್ಯದ ಅಧ್ಯಾಯ. ಸತ್ಯವೇದದ ಮಧ್ಯದ ಅಧ್ಯಾಯ ಮತ್ತು ಸತ್ಯವೇದದ ಮಧ್ಯದ ವಚನ ಯಾವುದಪ್ಪ ಅಂದರೆ ಅದೇ ಕೀರ್ತನೆ 118ನೇ ಅಧ್ಯಾಯದ 8ನೇ ವಚನ. ಸೊ ಈ 8ನೇ ವಚನ ಏನಪ್ಪ ಹೇಳ್ತದೆ ವಾಕ್ಯ ಅಂದರೆ, ಹೋದ್ರಿ ಆ ವಾಕ್ಯವನ್ನ. ಮನುಷ್ಯನಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಇದು ಸತ್ಯವೇದದ ಮಧ್ಯದ ವಚನ. ಈ ಮಧ್ಯದ ವಚನದಲ್ಲಿ ಇಡೀ ಸತ್ಯವೇದದ ಮಧ್ಯದ ಪದ ಯಾವುದಪ್ಪ ಅಂತಂದ್ರೆ ಯೆಹೋವನು ಅನ್ನುವಂಥ ವರ್ಡ್ ಇದೆ ನೋಡ್ರಿ. ಕರ್ತನು ಅನ್ನುವಂಥ ವರ್ಡ್ ಇದೆಯಲ್ಲ, ಅದೇ ಇಡೀ ಸತ್ಯವೇದದ ಮಧ್ಯದ ಒಂದು ಪದ ಯಾವುದಾದ್ರೂ ಇದ್ರೆ ಅದು ಕರ್ತನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹಳ ಒಡಂಬಡಿಕೆ, ಹೊಸ ಒಡಂಬಡಿಕೆ, ನಮ್ಮ ಬದುಕಲ್ಲಿ ಯಾರು ಮಧ್ಯಸ್ಥಿಕರಾಗಿರ್ಬೇಕು, ಯಾರು ನಮಗೆ ಮುಖ್ಯವಾಗಿರ್ಬೇಕು ಅಂತಂದ್ರೆ ದೇವರೇ ನಮಗೆ ಮುಖ್ಯವಾಗಿರ್ಬೇಕು. ಆತನೇ ನಮಗೆ ಮಧ್ಯಸ್ಥಿಕನಾಗಿರ್ಬೇಕೆಂಬುದಾಗಿ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಈ ಸತ್ಯವೇದದ ಅಧ್ಯಯನದಲ್ಲಿ ನಾನು ನನ್ನ ಮೆಂಟರ್ಸ್ ನಮಗೆ ಹೇಳ್ಕೊಡುವಾಗ ಇದನ್ನು ಭಾಳ ಆಶ್ಚರ್ಯ ಆದೆ. ತುಂಬ ಆಶ್ಚರ್ಯಕರವಾಗಿ ಈ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ದೇವರು ಒಬ್ಬ ಭಕ್ತನನ್ನ, ತಳ್ಳಲ್ಪಟ್ಟ ಒಬ್ಬ ವ್ಯಕ್ತಿಯನ್ನ ಅಥವಾ ನಿರ್ಲಕ್ಷಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯನ್ನ ದೇವರು ಹೇಗೆ ಅವನನ್ನು ಕರೆದು ಅವನನ್ನು ಆರಿಸಿ ಅವನಿಗೆ ಬಲ ಕೊಟ್ಟು ಅವನಿಗೆ ಸಾಮರ್ಥ್ಯವನ್ನು ಕೊಟ್ಟು ಅವನು ಎಲ್ಲ ಜನಾಂಗಗಳಿಗೆ ಆಶೀರ್ವದಿಸಲ್ಪಟ್ಟವನಾಗಿ ಜೀವಿಸ್ತಾನೆ ಎಂಬುದಾಗಿ ಈ ಕೀರ್ತನೆ 118ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಲೋ, ನಾನು ಹಲೋ ಹೇಳಿದ್ರೆ ನೀವು ಹಾಯ್ ಹೇಳ್ಬೇಕು, ನಾನು ಹಾಯ್ ಹೇಳಿದ್ರೆ ನೀವು ಹಲೋ ಹೇಳ್ಬೇಕು. ರೆಡಿ ಇದ್ದೀರಾ? ಹಲೋ, ಆಮೆನ್, ಪ್ರೈಸ್ ಗಾಡ್, ಥ್ಯಾಂಕ್ ಯು. ಕೇಳಿಸ್ಕೊಳ್ರಿ, ವಾಕ್ಯ ಹೀಗೆ ಹೇಳ್ತದೆ, ಜನರು ಬೇಡವೆಂದು ಬಿಟ್ಟ ಕಲ್ಲೇ, ಲೋಕವು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ. ನನ್ನ ಪ್ರೀತಿಯುಳ್ಳ ದೇವಜನರೇ, ಆವಾಗವಾಗ ನಮ್ಮ ಬಗ್ಗೆ ಹೊರಗಿನವರು, ಕುಟುಂಬದವರು, ಸ್ನೇಹಿತರು, ಅಣ್ಣ ತಮ್ಮದಿರೋ ಅಥವಾ ನಮ್ಮ ಜೊತೆಗಾರ ಯಾರಾದರೂ ಪರವಾಗಿಲ್ಲ, ಲೋಕದವ್ರು ಯಾರಾಗಿರೋ ಪರವಾಗಿಲ್ಲ, ಅನೇಕ ಸಾರಿ ಅವ್ರ ಮಾತುಗಳು ನಾವು ಕೇಳುವಾಗ ಈಗ ಅನಿಸ್ತದೆ, ನನಗೆ ಯಾವ ಯೋಗ್ಯತೆ ಇಲ್ಲ, ನನಗೆ ಯಾವ ಕೆಪಾಸಿಟಿ ಇಲ್ಲ, ನನಗೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನಿನ್ನೂ ಚಿಕ್ಕವನು, ನಾನು ನಿರ್ಲಕ್ಷಿಸಲ್ಪಟ್ಟು, ಅನೇಕ ಸಾರಿ ನಮಗೆ ಹೀಗೇ ಅನ್ನಿಸ್ತಾ ಇರ್ತದಲ್ವಾ. ಅವರಿಗೆ ಇವತ್ತು ದೇವ್ರ ಮಾತು ಏನಪ್ಪ ಅಂತಂದರೆ, ಯಾರು ಬೇಡ ಅಂತಾರೋ ಅದೇ ಕಲ್ಲನ್ನು ನಾನು ಮುಖ್ಯವಾದ ಮೂಲೆಗನ್ನಾಗಿ ನನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಾನು ಉಪಯೋಗಿಸುವ ದೇವರೆಂಬುದಾಗಿ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ನೋಡ್ರಿ, ಈ ಅಧ್ಯಾಯವನ್ನು ಹಾಗೆ ಇಟ್ಕೊಂಡಿರೋಣ. ಇಸ್ರಾಯೇಲ್ ದೇಶದಲ್ಲಿ ಬೆತ್ಲೆಹೇಮ್ ಅನ್ನುವಂಥ ಒಂದು ಊರು. ಬೆತ್ಲೆಹೇಮ್ ಅನ್ನುವಂಥ ಊರಿನಲ್ಲಿ ಒಬ್ಬ ಭಕ್ತನು ಈಶಾಯನ್. ಆ ಈಶಾಯನ ಮಕ್ಕಳಲ್ಲಿ
ಈಶಾಯನಿಗೆ 8 ಜನ ಮಕ್ಕಳು. ಹಲ್ಲೆಲೂಯ. ನಾವು ಆ ವಾಕ್ಯವನ್ನು ಓದೋಣ, ನಾವೆಲ್ಲರೂ ಸೇರಿ ವಾಕ್ಯವನ್ನು ಓದೋಣ. ಹೇಗೆ ಒಬ್ಬ ಭಕ್ತನನ್ನ, ಹೇಗೆ ಒಬ್ಬ ವ್ಯಕ್ತಿಯನ್ನ, ತಳ್ಳಲ್ಪಟ್ಟ ನಿರ್ಲಕ್ಷಿಸಲ್ಪಟ್ಟಂತ ವ್ಯಕ್ತಿಗಳನ್ನ ಕರ್ತನ ಹೇಗೆ ಅವ್ರನ್ನ ಆದುಕೊಂಡು ಉಪಯೋಗಿಸ್ತಾನೆಂಬುದಾಗಿ. ಹಲ್ಲೆಲೂಯ. ನಿಮಗೆ ಯಾವತ್ತಿದ್ರೂ ನನಗೆ ಯಾವ ಯೋಗ್ಯತೆ ಇಲ್ಲ, ಕರ್ತನಿಂದ ನಾನು ಉಪಯೋಗಿಸಲ್ಪಡೋದಿಲ್ಲ, ಏನೋ ಚಿಕ್ಕ ಕುಟುಂಬ, ನಮಗೆ ಮಾತಾಡೋಕೆ ಗೊತ್ತಿಲ್ಲ, ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಏನೋ ಸಭೆಗೆ ಬರ್ತಿದ್ದೀವಿ ಹೋಗ್ತಿದ್ದೀವಿ ಅಷ್ಟೇ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದ್ರೆ ಇವತ್ತು ತಿಳಿದುಕೊಳ್ರಿ, ದೇವರು ನಿಮ್ಮನ್ನು ಹೇಗೆ ಉಪಯೋಗಿಸಿ ನಡೆಸ್ತಾನೆ ಎಂಬುದಾಗಿ. ಆಮೇಲೆ ಪಕ್ಕದವ್ರನ್ನ ನೋಡಿ ಹೇಳ್ರಿ, ಕರ್ತನ್ ನಿಮ್ಮನ್ನು ಉಪಯೋಗಿಸ್ಲಿಕ್ಕಿದ್ದಾನೆ ಎಂಬುದಾಗಿ ಹೇಳ್ರಿ. ಒಂದು ನಗುಮುಖದಿಂದ ಹೇಳಬೇಕು. ನೀವೇನು ಪಕ್ಕದಲ್ಲಿ ಇವ್ನು ಯಾಕಾದ್ರೂ ಕೂತಿದ್ದ ನನ್ನ ತರ ಕೂತಿದ್ದೀರಲ್ಲ, ನಗುಮುಖದಿಂದ ಸಂತೋಷದಿಂದ ಅಕ್ಕಪಕ್ಕದವ್ರಿಗೆ ಹೇಳ್ರಿ, ದೇವರೇ ನಿಮ್ಮನ್ನು ಉಪಯೋಗಿಸ್ಲಿಕ್ಕಿದ್ದಾನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ಉಪಯೋಗಿಸುವ ಕರ್ತನನ್ನ ಪ್ರೀತಿಯುಳ್ಳ ದೇವಜನರೇ, ಹೋದ್ರಿ 1 ಸಮುವೇಲನ ಗ್ರಂಥ 17ನೇ ಅಧ್ಯಾಯದ 12ನೇ ವಚನದಿಂದ ನಾವು ಓದೋಣ. 1 ಸಮುವೇಲನ ಗ್ರಂಥ 17ನೇ ಅಧ್ಯಾಯ, 1 ಸಮುವೇಲ 17ನೇ ಅಧ್ಯಾಯದ 12ನೇ ವಚನದಿಂದ ಓದೋಣ. ಓದ್ರಿ ಗಟ್ಟಿಯಾಗಿ. ಯಾರಾದ್ರು ಇನ್ನೂ ಗಟ್ಟಿಯಾಗಿ ಓದ್ಬೇಕು. ಸಾಕು, ಕೇಳಿಸ್ಕೊಳ್ರಿ, ಆಮೇಲೆ ವಾಕ್ಯವನ್ನು ಓದ್ಕೊಳ್ರಿ. ಈಶಾಯನು ಬೆತ್ಲೆಹೇಮ್ನಲ್ಲಿದ್ದ. ಅವನಿಗೆ ಎಷ್ಟು ಜನ ಮಕ್ಕಳು? ಅವನಿಗೆ 7 ಜನ ಮಕ್ಕಳು. ಹಲ್ಲೆಲೂಯ. ಏನ್ ಪಾಸ್ಟರ್ ಅಲ್ಲಿ 8 ಜನ ಅಂತ ಬರ್ದಿದೆ, ನೀವು ನೋಡ್ರಿ 7 ಜನ ಅಂತ ಹೇಳ್ತಿದ್ದೀರ ಅಂತ ಕೇಳ್ತಿದ್ದೀರಲ್ವಾ? ಆ 8ನೇವನಿಗೋಸ್ಕರನೇ ಬರ್ತೀನಿ, ಅವನ ಹತ್ರಕ್ಕೆ ಬರ್ತೇನೆ. ಈಶಾಯನಿಗೆ ಎಷ್ಟು ಜನ ಮಕ್ಕಳು? 7 ಜನ ಮಕ್ಕಳು. 8ನೇವನಿರಲಿ, 7 ಜನ ಮಕ್ಕಳು. ಈ 7 ಜನ ಮಕ್ಕಳಲ್ಲಿ ಎಲ್ಲರೂ ಒಂದು ತಾಯಿಯಿಂದ ಬಂದವರು. ಹಲ್ಲೆಲೂಯ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನಿಮಗೆ ಆ ಸತ್ಯವನ್ನು ಹೇಳ್ತೇನೆ. ನಿಮಗೆ ಕೇಳಿಸ್ಕೊಳ್ರಿ. ಈ ಈಶಾಯನ ಯಾರಪ್ಪ ಅಂತಂದ್ರೆ, ಇವನೊಬ್ಬ ಶ್ರೀಮಂತ. ನಾವೆಲ್ಲ ಏನು ಅನ್ಕೊಂಡಿದೀವಿ ಅಂತಂದ್ರೆ ಈಶಾಯನು ಒಬ್ಬ ಬಡವ ಇರ್ಬೋದೇನೋ ಅಥವಾ ಸಣ್ಣ ಕುಟುಂಬ ಇರ್ಬೋದೇನೋ ಅಂತ. ಈಶಾಯನು ಬಂದದ್ದು ಯಹೂದ ಕುಲದಿಂದ, ರಾಜರ ಕುಟುಂಬದಿಂದ ಬಂದಿದ್ದವನು. ಹಲ್ಲೆಲೂಯ. ಅವನು ಒಳ್ಳೆ ಕುಟುಂಬದಿಂದ ಬಂದು, ಅವನು ಹೀಗೆ ಹೇಳ್ಬೋದು, ನಮ್ಮ ಮೆಂಟರ್ಸ್ ಹೀಗೆ ಹೇಳ್ತಾರೆ, ಆ ಕಾಲದಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿರುವಂಥ ಟಾಟಾ, ಬಿರ್ಲಾ, ಅಂಬಾನಿ ಹೇಳ್ತೀವಲ್ಲ ನೋಡ್ರಿ, ಹೆಸರನ್ನ ಯೂಸ್ ಮಾಡ್ತೀವಲ್ಲ, ಹಾಗೆ ಮಲ್ಟಿ ಬಿಲಿಯನರ್ ಅವಾಗ ಅವನು. ಯಾರು? ಈಶಾಯನು. ಅವನೊಬ್ಬ ಐಶ್ವರ್ಯವಂತ. ಯಾಕೆಂದ್ರೆ ಅವನಿಗೆ ಆಸ್ತಿ ಎಲ್ಲ ಪ್ರತಿಯೊಂದು ಕೂಡ ಇತ್ತು ಅವನಿಗೆ. ಸೊ ಇವನಿಗೆ ಒಂದು ಸಮಸ್ಯೆ ಉಂಟಾಯ್ತು. ಏನು ಸಮಸ್ಯೆ ಅಂತಂದ್ರೆ, ಇವನ ತಾತ ಇದ್ರಲ್ಲ, ಇವನ ತಾತ ಯಾರು? ಈಶಾಯನ ತಾತ ಯಾರಪ್ಪ ಅಂತಂದ್ರೆ ಬೋವಾಜ್ ಹೆಸರು ಕೇಳಿದಿರಲ್ಲ. ಸೊ ಬೋವಾಜ್ ಬಂದು ಅನ್ಯ ಮತ ಸ್ತ್ರೀಗಳನ್ನ ಮದುವೆ ಆಗ್ಬಿಡ್ತಾನೆ. ನಾವು ರೂತ್ ಕೇಳಿದಿರಲ್ಲ ಹೆಸರು. ರೂತ್ ಬಂದು ಅವಳು ಯಾರು? ಇಸ್ರಾಯೇಲ್, ಯಹೂದಿಗಳಲ್ಲ ಅವಳು, ಇಸ್ರಾಯೇಲ್ ಅಲ್ಲ. ಅವನು ಆ ರೂತಳ ಮೂಲಕವಾಗಿ ಬಂದಂಥವನೇ ಈ ಈಶಾಯನು. ಹಲ್ಲೆಲೂಯ. ಬೋವಾಜನ ಮಗ ಯಾರು? ಓಬೇದನ ಮಗ ಈಶಾಯ. ಕೇಳಿಸ್ಕೊಳ್ರಿ, ಈ ಬೋವಾಜ್ ಮದುವೆ ಆಗುವಾಗ ಅನ್ಯ ಸ್ತ್ರೀ, ಇಸ್ರಾಯೇಲರ ಜೀವಿತದಲ್ಲಿ ಯಾರು ಕೂಡ ಅನ್ಯ ಮತಸ್ಥಳನ್ನ ಏನ್ ಮಾಡಂಗಿಲ್ಲ, ಮದುವೆ ಆಗೋಗಿಲ್ಲ. ಈ ಕುಟುಂಬದಿಂದ ಬಂದಂಥವನು ಈಶಾಯನ ಯಾರಪ್ಪ ಅಂದ್ರೆ, ಆ ಕಾಲದಲ್ಲಿ ಈ ಏನ್ ಹೇಳ್ತಾರಪ್ಪ, ಸಜೆಷನ್ ಕೊಡ್ತಾರೆ ನೋಡ್ರಿ, ಸಜೆಷನ್ ಕೊಡುವಂತ ಗುಂಪಿನ ನಾಯಕ ಅವನು. ಹಲ್ಲೆಲೂಯ. ಸೆನೆಗರೀಮ್, ಹೀಬ್ರೂ ಅಲ್ಲಿ ಸೆನೆಗರೀಮ್ ಎಂಬುವಂತ ಒಂದು ಟೀಮ್, ಅದಕ್ಕೆ ಅವ್ರಿಗೆ ಹೇಳ್ತಾರೆ ಏನು, ಆಲೋಚನೆಯನ್ನು ಕೊಡುವಂತ ಟೀಮ್ನಲ್ಲಿ ಇವನು ಲೀಡರ್. ಅವಾಗೆಲ್ಲ ನಾವು ನೋಡಿದೀವಲ್ಲ, ಇಸ್ರಾಯೇಲ್ ಜನ ಎಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರುವಾಗ ಮೋಶೆಗೆ ಆಲೋಚನೆ ಕೊಡ್ಲಿಕ್ಕಾಗಿ ಆ ಮಾವನಾದ್ರೆ ಇತ್ರೋನಿದ್ದ ನೋಡ್ರಿ, ಆಲೋಚನೆ ಕೊಡುವವರು. ಸೊ ಹಾಗೆ ಅಲ್ಲಿ ಸ್ಟಾರ್ಟ್ ಆದ ಒಂದು ಆಲೋಚನೆಯ ಗುಂಪು ಹಾಗೆ ಬೆಳೀತಾ ಬೆಳೀತಾ ಒಂದು ಲೆವೆಲ್ಗೆ ಬಂದಿದ್ರು. ಆ ಟೈಮಲ್ಲಿ ಮುಖ್ಯಸ್ಥನಾಗಿದ್ದವನು ಯಾರಪ್ಪ ಅಂತಂದ್ರೆ ಇದೇ ಈಶಾಯನ್. ಹಲ್ಲೆಲೂಯ. ಆದ್ರೆ ಈಶಾಯನಿಗೆ ಒಂದು ಸಮಸ್ಯೆ ಉಂಟಾಗ್ಬಿಡ್ತು. ಏನ್ ಸಮಸ್ಯೆ ಅಂದ್ರೆ, ಎಲ್ಲ ಬಂದು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಈಶಾಯನೇ ನೀನು ಯಹೂದ್ಯನ ನಮಗೆ ಗೊತ್ತಾಗ್ತಿಲ್ಲ. ಕಾರಣ ಯಾಕೆ ಅಂದ್ರೆ, ನೀನು ಜನಿಸಿ ಬಂದಿರುವುದು ಅನ್ಯ ಮತಸ್ಥಳನ್ನ ಮದುವೆ ಆಗಿರುವಂತ ಬೋವಾಜನ ಮೂಲಕವಾಗಿ ನೀನು ಬಂದಿದ್ರಿಂದ, ಸೊ ನಾವು ಯಾರು ನಿನ್ನನ್ನು ಒಪ್ಕೊಳ್ಳಿಕ್ಕೆ
ಸಾಧ್ಯ ಇಲ್ಲ. ನೀನು ನಮ್ಮ ಈ ಸೆನೆಗರಿನ್ ಟೀಮ್ಗೆ, ಈ ಒಂದು ಆಲೋಚನೆಯ ಟೀಮಿಗೆ ನೀನು ಯೋಗ್ಯನಲ್ಲ ಎಂಬುದಾಗಿ ಅನೇಕರು ತೀರ್ಮಾನ ಮಾಡಿದ್ರು. ಇದು ಸತ್ಯವೇದದಲ್ಲಿ ಎಲ್ಲಿದೆ ಪಾಸ್ಟರ್ ಅಂತ ಕೇಳಿದ್ರೆ, ನೀವು ಸತ್ಯವೇದದಲ್ಲಿ ಇದನ್ನು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ಯಾವುದಪ್ಪ, ನೀವು ಆಗಿನ ಕಾಲದ ಒಂದು ಯಾಶೇರ್ ಎಂಬುವಂಥ ಗ್ರಂಥದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ. ನಿಮಗೆ ಬೇಕಂದ್ರೆ ಯಾಶೇರ್ ಗ್ರಂಥವನ್ನು ಹುಡುಕಿ ನೋಡ್ರಿ, ಸಿಗ್ತದೆ ಇದ್ರ ಬಗ್ಗೆ, ಅವನ ಚರಿತ್ರೆ ಬಗ್ಗೆ ಸಿಗ್ತದೆ. ಅಲ್ಲೆಲ್ಲೂಯ, ಕೇಳಿಸ್ಕೊಳ್ರಿ. ಹೀಗೆ ಇರುವಾಗ ಅವನಿಗೊಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ನೀನು ನಮಗೆ ಇಸ್ರಾಯೇಲ್ನೋ ಅಲ್ವೋ ಅಂತ ಡೌಟ್ ಇದೆ. ಸೊ ನಿಮ್ಮನ್ನು ನಾನು ಏನು ಮಾಡ್ತಿದ್ದೀವಿ ಅಂದರೆ, ನೀನು ಈ ಆಲೋಚನೆ ಟೀಮಿಗೆ ನೀನು ಯೋಗ್ಯನಲ್ಲ ಎಂಬುದಾಗಿ ಹೇಳ್ತೀನಿ. ಈ ಈಶಾಯನ್ ಏನು ಮಾಡ್ತಾನಪ್ಪ ಅಂದರೆ, ಒಂದು ಪ್ಲ್ಯಾನ್ ಮಾಡ್ತಾನೆ. ಓಕೆ, ನಾನು ಈ ಸ್ಥಾನವನ್ನು ಬಿಡಬಾರ್ದು, ಈ ಸ್ಥಾನವನ್ನು ಬಿಡಬಾರ್ದು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾನೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂದರೆ, ತಾನು ಮದುವೆ ಆಗಿದ್ದಂಥ ಆ ಹೆಂಡತಿಯ ದಾಸಿಯನ್ನ ಅವನೇನು ಮಾಡ್ತಾನೆ ಅಂತಂದರೆ, ನೋಡು ಒಂದು ಕೆಲಸ ಮಾಡು, ನನ್ನ ಹೆಂಡತಿಗೆ ನೀನು ಹೇಳ್ಬೇಡ, ನಾನು ನಿನ್ನನ್ನು ಎರಡನೇದಾಗಿ ನಾನು ನಿನ್ನ ಮದುವೆ ಆಗ್ತೇನೆ. ಮದುವೆ ಆಗಿ ಅದಾದ ಮೇಲೆ ನಾನೇನು ಮಾಡ್ತೇನೆ, ನಿನಗೆ ತ್ಯಾಗಪತ್ರವನ್ನು ಕೊಟ್ಬಿಡ್ತೇನೆ. ತ್ಯಾಗಪತ್ರವನ್ನು ಕೊಡೋದ್ರ ಮೂಲಕವಾಗಿ ಇಡೀ ಇಸ್ರಾಯೇಲ್ರೆಲ್ಲವ ಯೋಚನೆ ಮಾಡ್ತಾರೆ, ಓಕೆ ಇವನು ಅನ್ಯ ಮತಸ್ಥ ಸ್ತ್ರೀಯನ್ನು ಮದುವೆ ಆಗಿದ್ದರಿಂದ ಅದು ದೇವರ ವಿಷಯಕ್ಕೆ ದೇವಜನರ ಮಧ್ಯದಲ್ಲಿ ಸರಿ ಬರಲ್ಲ ಅಂತ ಹೇಳಿ, ಅವನು ಏನು ತ್ಯಾಗಪತ್ರ ಕೊಟ್ಟಿದ್ದಾನೆ, ಇವನು ನಮ್ಮ ಇಸ್ರಾಯೇಲ್ ಎಲ್ಲ ವಿಧಿ ನಿಯಮಗಳನ್ನು ಅನುಸರಿಸ್ತಾನೆ ಅಂಥೇಳಿ ಪುನಃ ಅವ್ರು ನನ್ನನ್ನು ತೆಗೆದುಕೊಳ್ತಾರೆ ಇವನು ಅಂತ ಹೇಳಿ ಇಸ್ರಾಯೇಲ್ ಇದನ್ನು ಪ್ಲ್ಯಾನ್ ಮಾಡ್ತಾನೆ. ಹಾಗೆ ಪ್ಲ್ಯಾನ್ ಮಾಡುವಾಗ ವಾಕ್ಯ ಹೇಳ್ತದೆ, ಆ ಥರ ಅವನ ವಿಷಯಗಳನ್ನಲ್ಲಿ ಮಾಡುವಾಗ ಆ ದಾಸಿ ಏನು ಮಾಡ್ತಾಳೆ ಅಂದರೆ, ಅವಳು ಒಳ್ಳೆ ಸ್ತ್ರೀ, ಅವಳು ಹೋಗಿ ಏನು ಮಾಡ್ತಾಳಪ್ಪ ಅಂದರೆ, ಸೀದಾ ತನ್ನ ಯಜಮಾನಿಗೆ ಹೋಗಿ ಹೇಳ್ತಾಳೆ, ಹಿಂಗೆ ನಿನ್ನ ಯಜಮಾನ ಬಂದು ಹೀಗೆ ಹೇಳಿದ್ದಾರೆ ನನಗೆ ಅಂತ. ಆವಾಗ ಅವಳು ಏನು ಮಾಡ್ತಾಳಪ್ಪ ಅಂತಂದರೆ, ಆ ದಾಸಿಯ ವೇಷವನ್ನು ಈಶಾಯನ ಹೆಂಡತಿನೇ ಪುನಃ ಹಾಕಿಕೊಂಡು ಅವಳು ಮದುವೆಗೆ ಸಿದ್ಧವಾಗಿ ಹೋಗ್ತಾಳೆ. ಆ ಕಾಲದಲ್ಲೆಲ್ಲ ಈಗಲೂ ಕೂಡ ನಮ್ಮ ಅನೇಕರು ಮುಸುಕಾಕೇ ಇರ್ತಾರೆ. ಮದುವೆ ಆಗುವವರೆಗೆ ಏನಾಗಿರ್ತದೆ, ಮುಸುಕಾಕೇ ಇರ್ತದೆ. ಪುನಃ ಈಶಾಯನ ಬಳಿಗೆ ಹೋಗಿರೋದು ಯಾರು ಗೊತ್ತಾ? ದಾಸಿ ಅಲ್ಲ, ಪುನಃ ಈಶಾಯನ ಬಳಿಗೆ ಹೋಗಿರೋದು ಯಾರು? ಈಶಾಯನ ಹೆಂಡತಿನೇ ಹೋಗಿದ್ದಾಳೆ. ಇವರಿಗೆ ಆಮೇಲೆ ಆಗ ಅಲ್ಲಿವರೆಗೂ 7 ಜನ ಮಕ್ಕಳು ಅವನಿಗೆ. ಅದಾದ ಮೇಲೆ ಹುಟ್ಟಿದ ವ್ಯಕ್ತಿನೇ ಈ ದಾವಿದನು. 8ನೇವನಾಗಿ ಆಗ ಜನಿಸಿದವನೇ ಈಶಾಯನಿಗೆ ದಾವಿದನು. ಇದು ಅವರು ಇಬ್ಬರನ್ನು ಬೇರೆ ಬೇರೆ ಮಾಡಿರ್ತಾರೆ. ನೀನು ಮದುವೆ ಆಗಬಾರ್ದು, ಅವ್ರ ಜೊತೆ ಬೆಳಿಬಾರ್ದು, ಅವನ ಜೊತೆ ನೀವು ಸಂಸಾರ ಮಾಡಬಾರ್ದು ಎಂಬುದಾಗಿ ಯಾರು ಈಶಾಯನ ಹೆಂಡತಿಯನ್ನು ಬೇರೆ ಮಾಡಿರ್ತಾನೆ. ಆಗ ಇವರೆಲ್ಲ ಏನು ತಿಳ್ಕೊಳ್ತಾರೆ ಅಂದರೆ, ಇವನು ಈಶಾಯನಿಂದ ದೂರ ಆಗಿದ್ರಲ್ಲ, ಇವ್ರು ಹೆಂಗೆ ಇವಳು ಗರ್ಭಿಣಿ ಆಗ್ತಾಳೆ ಎಂಬುದಾಗಿ ಥಿಂಕ್ ಮಾಡಬಾರ್ದು ಅಂತೇಳಿ ಅವಳು ಬಂದಂಥ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಬಂದು ಇಸ್ರಾಯೇಲ್ರ ಮುಂದೆ ಹೇಳ್ಬಿಡ್ತಾಳೆ ಈಶಾಯನ ಹೆಂಡತಿ. ಇದೇ ರೀತಿಯಾಗಿ ನಡೀತು ಎಂಬುದಾಗಿ. ಇದ್ರ ನಿಮಿತ್ತ ಈಶಾಯನು ಆ ಮಗು, ತಾಯಿಯ ಗರ್ಭದಲ್ಲಿದ್ದಂಥ ಮಗುವನ್ನು ಅವನು ಧಿಕ್ಕರಿಸಲಿಕ್ಕೆ, ನಿರ್ಲಕ್ಷಿಸಲಿಕ್ಕೆ, ಅವನನ್ನು ಈ ಮಗು ನನಗೆ ಬೇಡ ಎಂಬುದಾಗಿ ಈಶಾಯನು ಆ ತಾಯಿ ಹೊಟ್ಟೆಯೊಳಗಿರುವಾಗಲೇ ಸ್ವಂತ ತಂದೆನೇ ಬೇಡ ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಅಲ್ಲೆಲ್ಲೂಯ. ಅದಕ್ಕೆ ಕೀರ್ತನೆ 27ನೇ ಅಧ್ಯಾಯ 10ನೇ ವಚನದಲ್ಲಿ ಅವನು ಬರೀತಾನೆ ಗೊತ್ತಾ ವಾಕ್ಯವನ್ನ, ದಾವಿದನೇನಂತ, ನನ್ನನ್ನು ತಂದೆ ತಾಯಿಗಳು ನನ್ನನ್ನು ತೊರೆದ್ರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ. ಅಲ್ಲೆಲ್ಲೂಯ. ಸೊ ಹೀಗೆ ಇದೊಂದು ದೊಡ್ಡ ಸ್ಟೋರಿ ಬಿಡ್ರಿ. ನಿಮಗೆ ಈ ಸ್ಟೋರಿಯನ್ನು ನಾನು ತುಂಬ ಎಳೆಯುತ್ತಾ ಹೋಗೋದಿಲ್ಲ. ಈ ರೀತಿಯಾಗಿ ಜನಿಸಿದವನೇ ದಾವಿದನು, ಅವನೇ 8ನೇವನು ದಾವಿದನು. ಅಲ್ಲೆಲ್ಲೂಯ. ಇದ್ರ ನಿಮಿತ್ತ ದಾವಿದನನ್ನ ಈಶಾಯನು ಲೀಸ್ಟ್ ಕನಿಷ್ಠವಾಗಿ ಇಟ್ಟುಬಿಟ್ಟ, ಅವನನ್ನು ಕುರಿ ಕಾಯಲಿಕ್ಕೆ ಬಿಟ್ಬಿಟ್ಟ ಅವನನ್ನು. ಅಲ್ಲೆಲ್ಲೂಯ. ಆಗ ಯಹೂದ್ಯರ ಕಾಲದಲ್ಲೆಲ್ಲ ಇಸ್ರಾಯೇಲ್ರೆಲ್ಲ ತುಂಬ ಲೀಸ್ಟ್ ಆಗಿ ನೋಡುವಂಥ, ತುಂಬ ಕೀಳಾಗಿ ನೋಡುವಂಥವ್ರು ಯಾರಪ್ಪ ಅಂತಂದರೆ ಕುರುಬರನ್ನ ಮಾತ್ರ. ಅವ್ರನ್ನ ತುಂಬ ಲೀಸ್ಟಾಗಿ ಇಟ್ಟಿರ್ತಾರೆ. ಇಸ್ರಾಯೇಲ್ರಲ್ಲಿ ಸ್ಟೇಜ್ ಬೈ ಸ್ಟೇಜ್ ಒಂದು ಘನತೆ ಗೌರವಕ್ಕೆ ಇರುವ ಹಾಗೆ 4 ಕೆಟಗರಿಯರು ಇರ್ತಾರೆ. ಮೊದಲನೇದಾಗಿ ಯಾಜಕ ವರ್ಗದವರು, 3ನೇದಾಗಿ ಪರಿಸಾಯರು, 4ನೇದಾಗಿ ಈ ವೇದ ಪಂಡಿತರು, 3ನೇದಾಗಿ ವೇದ ಪಂಡಿತರು, ಈ ಜ್ಞಾನವಂತರು, ಅವರಿಗೆ 3ನೇ ಸ್ಥಾನ. 4ನೇ ಸ್ಥಾನ ಸದ್ದುಕಾಯರಿಗೆ,
ಅದಾದ್ಮೇಲೆ 5ನೇ ಸ್ಥಾನ ಯಾರಿಗಪ್ಪ ಅಂತಂದ್ರೆ ಕುರಿ ಕಾಯುವವರಿಗೆ. ಅವ್ರನ್ನ ಕೊನೆ ಲೀಸ್ಟಲ್ಲಿ ಇಟ್ಟಿರ್ತಾರೆ. ಅವ್ರನ್ನ ಯಾವುದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವ್ರಿಗೆ ಯಾರಿಗೂ ಏನು ಇನ್ವಿಟೇಷನ್ನೇ ಕೊಡೋದಿಲ್ಲ. ಅವ್ರಿಗೆ ಯಾರಿಗೂ ಮದುವೆ ಸಮಾರಂಭಗಳಿಗೆ ಅವ್ರನ್ನ ಕರೆಯೋದಿಲ್ಲ. ಅವ್ರನ್ನ ತುಂಬಾ ಲೀಸ್ಟಲ್ಲಿ ಇಟ್ಟಿರ್ತಾರೆ. ಯಾಕೆ ಗೊತ್ತಾ? ಕುರುಬರನ್ನ ಯಾಕೆ ಲೀಸ್ಟಲ್ಲಿ ಇಟ್ಟಿರ್ತಾರೆ ಗೊತ್ತಾ? ಇವ್ರು ಯಾರು ಕೂಡ ದೇವರ ಆಜ್ಞೆಗಳಿಗೆ ಒಳಪಡೋದಿಲ್ಲ. ಯಾಕೆ ಅಂತಂದ್ರೆ ದೇವರ ಆಜ್ಞೆ ಏನ್ ಹೇಳ್ತಿದೆ? ಎಷ್ಟು ಆಜ್ಞೆಗಳಿದೆ ಸತ್ಯವೇದದಲ್ಲಿ? ಎಷ್ಟು ಆಜ್ಞೆಗಳು ಎಲ್ಲ ಹೇಳ್ರಿ? ಎಷ್ಟು ಆಜ್ಞೆಗಳು ಸತ್ಯವೇದದಲ್ಲಿ ಉಲ್ಲೇಖವಾಗಿರುವಂತ ಆಜ್ಞೆಗಳು? ಟೋಟಲ್ ಆಗಿ ಎಷ್ಟು ಗೊತ್ತಾ? 613 ಆಜ್ಞೆಗಳು. ಸತ್ಯವೇದದಲ್ಲಿರುವಂತ 613 ಆಜ್ಞೆಗಳನ್ನ ಕೈಗೊಂಡು, ಅದನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ. ಅದನ್ನ ಕೈಗೊಂಡು ನಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಹೇಳ್ರಿ? 613 ಆಜ್ಞೆಗಳನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಕಷ್ಟ ಇದೆ. ಅಂಥದ್ರಲ್ಲಿ ಈ ಕುರುಬರು ಯಾರು ಅದಕ್ಕೆ ಒಳಪಡಲ್ಲ. ಕಾರಣ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಸ್ರಾಯೇಲ್ರೆಲ್ಲ ಈ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ಅಂತಂದ್ರೆ ದಿನಕ್ಕೆ 2 ಸರಿ ಸ್ನಾನ ಮಾಡಬೇಕು. ಎಷ್ಟು ಸರಿ? ಹಲೋ, ನೀವೇನು ಪಾಸ್ಟರ್ 2 ದಿನಕ್ಕೆ 1 ಸರಿ ಸ್ನಾನ ಮಾಡೋರು ಇದ್ದಾರೆ, ನೀವು ದಿನಕ್ಕೆ 2 ಸರಿ ಸ್ನಾನ ಮಾಡ್ಬೇಕು ಅಂದ್ರೆ ಕಷ್ಟ ಇದೆ ಅಂತ ಹೇಳ್ತಿದ್ದೀರ ಅಲ್ಲ? ಸೇಮ್ ಕುರುಬರು ಕೂಡ ಯಾರು ದಿನಕ್ಕೆ 2 ಸರಿ ಸ್ನಾನ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರು ಹೋಗ್ತಿದ್ದೆ ಮರುಭೂಮಿಗೆ ಕುರಿಗಳನ್ನ ಕಾಯ್ಲಿಕ್ಕೆ. ಅಲ್ಲೆಲ್ಲಿ ಸ್ನಾನ ಮಾಡೋದು ಡೈಲಿ ಬೆಳಗ್ಗೆ ಸಂಜೆ ಎಲ್ಲ. ಅವ್ರು ಈ ಆಜ್ಞೆಗಳಿಗೆ ಒಳಪಡ್ತಾ ಇರಲಿಲ್ಲ, ಆಗ್ತಿರ್ಲಿಲ್ಲ ಅವರಿಗೆ. ಅಷ್ಟು ಮಾತ್ರ ಅಲ್ಲ, ಯಾರು ಕೂಡ ಸತ್ತಂತ ವ್ಯಕ್ತಿಗಳನ್ನಾಗ್ಲಿ ಸತ್ತಂತ ಪ್ರಾಣಿಗಳನ್ನಾಗ್ಲಿ ಮುಟ್ಟೋ ಹಾಗಿಲ್ಲ. ಆದ್ರೆ ಕುರುಬರು ಹಾಗೆಲ್ಲ. ಯಾವ್ದಾದ್ರು ಕುರಿ ಬಿದ್ದು ಸತ್ತೋದ್ರೆ ಅದನ್ನ ಎತ್ತಿ ತೆಗೆದುಕೊಂಡು ಬರ್ಬೇಕಾಗಿತ್ತು. ಅವ್ರು ಅದನ್ನ ಮುಟ್ಬಿಡೋರು. ಯಾರು ಕೂಡ ಆಜ್ಞೆಗೊಳಗೆ. ಅದಕ್ಕೆ ಅವ್ರನ್ನ ಕನಿಷ್ಠವಾಗಿ ಲೀಸ್ಟಲ್ಲಿ ಇಡ್ಬಿಡೋರು. ಹಾಗೆ ದಾವಿದನನ್ನ ಕೊನೆಯದಾಗಿ ಇಟ್ಟಂತ, ಲೀಸ್ಟ್ ಆಗಿ ತಳ್ಳಲ್ಪಟ್ಟಂತ ವ್ಯಕ್ತಿಯಾಗಿ, ನಿರ್ಲಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿ, ಅಲ್ಲೇಲೂಯ, ದಾವಿದನು ಬೆಳೆಯುತ್ತಾ ಬಂದ ನನ್ನ ಪ್ರೀತಿಯುಳ್ಳ ದೇವಚಂದ್ರ. ಅಲ್ಲೇಲೂಯ. ದೇವರ ಮಹಾದೊಡ್ಡ ಕೃಪೆಯಿಂದ ಒಂದು ಸಾರಿ ಸಮುವೇಲನಿಗೆ ದೇವರು ಹೀಗೆ ಹೇಳಿದ್ರು. ಏನಂತ? ಸಮುವೇಲನೇ, ನಾನು ಸೌಲನನ್ನ ತಳ್ಳಿಬಿಟ್ಟಿದ್ದೇನೆ, ನೀನೇನ್ ಮಾಡು, ಇಷಾಯನ ಮನೆಗೆ ಹೋಗು. ಅಲ್ಲೇಲೂಯ. ಬನ್ರಿ ಆ ವಾಕ್ಯವನ್ನು ಓದೋಣ. ನಾವೆಲ್ಲರೂ ವಾಕ್ಯವನ್ನು ಓದೋಣ. ಅದೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯಕ್ಕೆ ಬನ್ರಿ. ಸಮುವೇಲನ ಗ್ರಂಥ 16ನೇ ಅಧ್ಯಾಯ. ಎಲ್ಲರೂ ಗಟ್ಟಿಯಾಗಿ ವಾಕ್ಯವನ್ನು ಓದ್ರಿ. 16ನೇ ಅಧ್ಯಾಯದ 2ನೇ ವಚನದಿಂದ ಓದ್ರಿ. ನೋಡ್ರಿ, ಒಂದ್ಸಾರಿ ಆ ವಾಕ್ಯವನ್ನು ನೀವು ಓದ್ರಿ ಮನೆಗೆ ಹೋಗಿ ಓದ್ರಿ. ಅಲ್ಲೇನು ನಡೀತದೆ ಅಂದ್ರೆ, ಸಮುವೇಲನಿಗೆ ದೇವರು ಹೇಳ್ತಾರೆ, ಸಮುವೇಲೇ, ನಾನು ಸೌಲನ್ನ ತಳ್ಳಿಬಿಟ್ಟಿದ್ದೇನೆ, ನೀನು ಇಷಾಯನ ಮನೆಗೆ ಹೋಗು, ಅಲ್ಲಿ ಅವರ ಕುಟುಂಬದಲ್ಲಿ ಒಬ್ಬನನ್ನು ಆತ್ಕೊಳ್ತೇನೆ, ಅವನ ಮೇಲೆ ನೀನು ಅಭಿಷೇಕ ಮಾಡು ಎಂಬುದಾಗಿ. ಹೀಗೆ ಹೇಳುವಾಗ ಸಮುವೇಲ ದೇವರಿಗೆ, ಸ್ವಾಮಿ, ಸೌಲನಿಗೆ ಗೊತ್ತಾದ್ರೆ ನನ್ನನ್ನು ಏನ್ ಮಾಡ್ತಾನೆ? ಸಾಯಿಸ್ಬಿಡ್ತಾನೆ, ನನ್ನನ್ನು ಬದುಕಿಸಿ ಬಿಡೋದೇ ಇಲ್ಲ. ಇದನ್ನು ಹೇಗೆ ಸಾಧ್ಯ? ಒಂದು ಕೆಲಸ ಮಾಡು, ನೀನು ಅಭಿಷೇಕ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳ್ಬೇಡ, ನಾನು ಯಜ್ಞವನ್ನ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳು ಎಂಬುದಾಗಿ. ಅಲ್ಲೇಲೂಯ. ಆಗಿನ ಕಾಲದಲ್ಲಿ ಯಜ್ಞ ಮಾಡುವುದಂದ್ರೆ ಒಂದು ಜಾತ್ರೆ ಮಾಡಿದ ಹಾಗೆ. ಎಲ್ಲರನ್ನ ಕೂಡಿಸ್ತಾರೆ, ಎಲ್ಲರನ್ನ ಕರೆ ಕಳಿಸ್ತಾರೆ. ಪ್ರೈಸ್ ಗಾಡ್. ಅಲ್ಲೇಲೂಯ. ಕೇಳಿಸ್ಕೊಳ್ರಿ. ಸಮುವೇಲನು ಬಂದ. ಸಮುವೇಲನು ಇಷಾಯನ ಮನೆಗೆ ಬರುವಾಗ ಮೊದಲನೇದಾಗಿ ಇಡೀ ಇಸ್ರಾಯೇಲ್ ಎಲ್ಲರೂ ಕೂಡಿಕೊಂಡು ಬಂದು, ನಾವು ಆ ವಾಕ್ಯವನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ಹಾಗೆ, ಯಜ್ಞವನ್ನು ಅರ್ಪಿಸ್ಲಿಕ್ಕೆ ಬರುವಾಗ ಇಡೀ ಸರ್ವ ಇಸ್ರಾಯೇಲ್ರೆಲ್ಲ ಸೇರಿ ಬಂದ್ರು. ಯಜ್ಞವನ್ನು ಅರ್ಪಿಸ್ಬೇಕು ಅಂದ್ರೆ ಯಾರೆಲ್ಲ ಬರಬೇಕು ಗೊತ್ತಾ? ಸಮುವೇಲನ ಜೊತೆ ಆರೋನನ ಕುಟುಂಬದವರು, ಲೇವಿ ಗೋತ್ರದವರು ಎಲ್ಲ ಬರಬೇಕು. ಯಾಕೆಂದ್ರೆ ಯಜ್ಞವನ್ನು ಅರ್ಪಿಸ್ಬೇಕಾಗಿರೋದು ಯಾಜಕರು, ಆ ಕುಟುಂಬನೂ ಬರಬೇಕು. ಅಲ್ಲೇಲೂಯ. ಯಾಜಕ ಕುಟುಂಬದವರು ಬಂದಿದ್ದಾರೆ, ಲೇವಿ ಕುಟುಂಬದವರು ಬಂದಿದ್ದಾರೆ, ಸಮುವೇಲ ಅವನ ಜೊತೆ ಇದ್ದವರೆಲ್ಲ ಬಂದಿದ್ದಾರೆ, ಪ್ರವಾದಿ ಮಂಡಳಿ ಬಂದಿದೆ, ಆರೋನ ಕುಟುಂಬದವರೆಲ್ಲ ಬಂದಿದ್ದಾರೆ. ಅಲ್ಲೇಲೂಯ. ಹಲೋ, ಆಮೆನ್. ಅಷ್ಟು ಮಾತ್ರವಲ್ಲ, ಸರ್ವ ಇಸ್ರಾಯೇಲ್ರೆಲ್ಲ ಸೇರಿ ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಶಾಯನ ಮಕ್ಕಳೆಲ್ಲ ಬಂದಿದ್ದಾರೆ, ಕುಟುಂಬದವರು ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಈಶಾಯನು ಯಾರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾನೋ ಯಜ್ಞವನ್ನು ಅರ್ಪಿಸ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಒಬ್ಬನಿಗೆ ಮಾತ್ರನೇ ಇನ್ವಿಟೇಷನ್ ಹೋಗಿಲ್ಲ, ಒಬ್ಬನಿಗೆ ಮಾತ್ರನೇ ಗಣನೆಗೆ ತೆಗೆದುಕೊಂಡಿಲ್ಲ. ಎಲ್ಲ ಬಂದಿದ್ದಾರೆ, ಇಡೀ ಸರ್ವ ಸಮೂಹ ಎಲ್ಲ ಬಂದಿದ್ದಾರೆ. ಒಬ್ಬನಿಗೆ ಮಾತ್ರ ಏನಿಲ್ಲ. ಯಾರವನು? ದಾವೀದನಿಗೆ ಇನ್ವಿಟೇಷನ್ನೇ ಹೋಗಿಲ್ಲ. ಅವನು ತಳ್ಳಲ್ಪಟ್ಟವನು.
ಅಲ್ಲೆಲ್ಲೂ ಅವನ ಗಣನೆಗೆ ಬಾರದು. ಪ್ರೈಸ್ ಗಣ ಹಾಡು ಬರ್ದಿದ್ದೀನಲ್ಲ, ಏನು? ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು. ನಮ್ಮನ್ನ ಗಣನೆಗೆ ಯಾರು ತೆಗೆದುಕೊಳ್ಳೋದಿಲ್ವೋ ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳುವ ದೇವರೊಬ್ಬರಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಕಮನ್ ಚರ್ಚ್, ನೋಡ್ರಿ, ವಾಕ್ಯ ಹೇಳ್ತದೆ ಎಲ್ಲರಿಗೂ ಇನ್ವಿಟೇಷನ್ ಹೋಗಿದೆ. ಲೇವಿ ಗೋತ್ರದವ್ರು ಬಂದಿದ್ದಾರಾ? ಎಲ್ಲ ದೊಡ್ಡ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಈ ಸರ್ವ ಇಸ್ರಾಯೇಲರು ಬಂದಿದ್ದಾರೆ, ಈಶ್ವರನ್ ಕುಟುಂಬದವರೆಲ್ಲ ಬಂದಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಹಲ್ಲೆಲೂಯಾ. ಒಬ್ಬನಿಗೆ ಮಾತ್ರ ಇನ್ವಿಟೇಷನ್ ಹೋಗಿಲ್ಲ, ಒಬ್ಬ ಅವನ ಕಾಡಲ್ಲಿದ್ದಾನೆ. ತಳ್ಳಲ್ಪಟ್ಟಂತ ವ್ಯಕ್ತಿ, ಗಣನೆಗೆ ತೆಗೆದುಕೊಳ್ಳದಂತ ವ್ಯಕ್ತಿ, ದ ರಿಜೆಕ್ಷನ್ ಸ್ಟೋನ್ ಎಂಬುದಾಗಿ ನಾವು ನೋಡ್ತೇವೆ. ಏನು? ತಳ್ಳಲ್ಪಟ್ಟಂತ ಕಲ್ಲು. ದಾವಿದನು ಬದುಕ್ತಿರುವಂತ ರೀತಿ ಅವನು ಹೇಳ್ತಾನೆ. ಅವನು ಹೀಗೆ ಹೇಳ್ತಾನೆ, ನಾನು 69ನೇ ಕೀರ್ತನೆ ಓದಿ ನೋಡ್ರಿ, ಅವನು ಬರೆಯುವ ಎಲ್ಲ ವಾಕ್ಯಗಳನ್ನ ಅಬ್ಸರ್ವ್ ಮಾಡ್ರಿ. ನಾನು ತಾಯಿಯ ಗರ್ಭದಲ್ಲಿ ಇರಬೇಕಾದಲ್ಲೇ ನನ್ನ ನಾನು ಪರದೇಶಿ ಅಂತಿದ್ದೇನೆ, ನನ್ನನ್ನು ಬೇರೆಯವನು ಅನ್ಯಂತರ ಇದ್ದೇನೆ, ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೆಂಗಿದ್ದೇನೆ ಗೊತ್ತಾ? ಪರದೇಶಸ್ಥರನೇ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಸ್ರಾಯೇಲ್ರು ಯಾರು ಕೇಳ್ತಿಲ್ಲ ಎಲ್ಲಿ ದಾವಿದ ಅಂತ, ಯಾರು ಕೇಳ್ತಿಲ್ಲ. ಸಮುವೇಲನಿಗೆ ಅವನ ಜೊತೆ ಬಂದ ಲೇವಿ ಕುಟುಂಬದವರು ಕೇಳ್ತಿಲ್ಲ ಇನ್ನೊಬ್ಬ ಎಲ್ಲಿ ಮಗ ಎಂಬುದಾಗಿ. ಈಶ್ರಾಯನ ಕುಟುಂಬದವರೆಲ್ಲ ಬಂದಿದ್ದಾರೆ, ದಾವಿದ ಎಲ್ಲಿ ಅಂತ ಯಾರು ಕೇಳ್ತಿಲ್ಲ. ಅಣ್ಣ ತಮ್ಮದಿರು ಸೇರಿದರೆ ದಾವಿದ ಎಲ್ಲಿ ಅಂತ ಕೇಳ್ತಿಲ್ಲ. ಇಡೀ ಹಬ್ಬನೇ ನಡೀತಾ ಇದೆ, ಅಲ್ಲಿ ಒಳ್ಳೆ ಜಾತ್ರೆ ನಡೆದಂಗೆ ನಡೀತಾ ಇದೆ. ಸರ್ವ ಸಮೂಹ ಎಲ್ಲ ಬಂದು ಸೇರಿ ಹಬ್ಬದ ವಾತಾವರಣ ಇದೆ. ಆ ಹಬ್ಬದ ವಾತಾವರಣದಲ್ಲಿ ಒಬ್ಬನಿಗೆ ಏನಿಲ್ಲ, ಆಮಂತ್ರಣ ಇಲ್ಲ. ರಿಜೆಕ್ಷನ್ ಸ್ಟೋನ್. ಹಲ್ಲೆಲೂಯಾ. ಅನೇಕ ಸಾರಿ ನಮಗೂ ಕೂಡ ಯಾರು ಅಷ್ಟೊಂದು ಗಣನೆಗೆ ತೆಗೆದುಕೊಳ್ಳಲ್ಲ. ಅಲ್ಲ, ಅವರ ಇವರ ಅವಳ ಬಿಡಿ ನೋಡೋಣ, ಇವರ ಅಂತ ಹೇಳಿ ಅನೇಕ ಸಾರಿ ನಮ್ಮನ್ನು ರಿಜೆಕ್ಟ್ ಮಾಡುವಂಥ ಕಾಲಘಟ್ಟದಲ್ಲಿರುವಾಗ ನಾ ಹೇಳ್ತೇನೆ, ಕೇಳಿಸ್ಕೊಳ್ರಿ. ನಾನು ಮುಂದೆ ವಾಕ್ಯವನ್ನು ಹೇಳ್ತೇನೆ. ಕಮನ್ ಚರ್ಚ್, ಎಲ್ಲರೂ ಒಂದು ವಾಕ್ಯವನ್ನು ಓದ್ರಿ. ಆ ವಾಕ್ಯವನ್ನು ತಿಳಿಯಾಗಿ ಓದ್ಬೇಕು. 3ನೇ ವಚನವನ್ನು ಓದ್ರಿ. 3ನೇ ವಚನ ಓದ್ರಿ, 16 3ನೇ ವಚನ. ಆಮೇಲೆ ನಾನು ಯಾವನನ್ನ ತೋರಿಸುತ್ತೇನೋ. ನೋಡಿ, ಇದರಲ್ಲಿ ಕನ್ನಡದಲ್ಲಿ ತುಂಬಾ ಸಿಂಪಲ್ ಆಗಿದೆ, ಅದಕ್ಕೆ ಇದ್ರ ಪವರ್ ನಮಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಯಾರು ತಮಿಳ್ ಬೈಬಲ್ ಇದೆಯಾ? ತಮಿಳ್ ಬೈಬಲ್ ಇದ್ರೆ ಹೋದ್ರಿ, ಇಂಗ್ಲಿಷ್ ಬೈಬಲ್ ಇದ್ರೆ ಹೋದ್ರಿ, ಗೊತ್ತಾಗ್ತದೆ. ಅಲ್ಲಿರುವ ಈ ಕನ್ನಡದಲ್ಲಿರೋದೇ ಬೇರೆ, ಆ ತಮಿಳ್ ಮತ್ತೆ ಇಂಗ್ಲಿಷ್ ಅಲ್ಲಿರೋದೇ ಬೇರೆ. ಓದ್ರಿ ನೋಡೋಣ ಹೇಗಿದೆ ಅಂತ. ಕಮಾನ್ ಒಂದ್ ನಿಮಿಷ. ಇಲ್ಲಿ ಆ ವರ್ಡೇ ಇಲ್ಲ, ಆದ್ರೆ ತಮಿಳ್ ಇಂಗ್ಲಿಷ್ನಲ್ಲಿ ಆ ವರ್ಡ್ ಇದೆ. ಏನ್ ಗೊತ್ತಾ? ನೀನು ಏನ್ ಮಾಡ್ಬೇಕಂತ ನಾನು ತಿಳಿಸ್ತೇನೆ. ನಾನು ಯಾರನ್ನ ನಿನಗೆ ತೋರಿಸ್ತೇನೋ ಅವನನ್ನ ನನಗೋಸ್ಕರ ಅಭಿಷೇಕ ಮಾಡು ಎಂಬುದಾಗಿ. ಕಮನ್ ಚರ್ಚ್, ಏನಂತೆ? ಅಲ್ಲೇ ಇಲ್ಲೂಯ್ಯ. ನಾನು ಹೇಳ್ತೇನೆ, ಯಾರಿಗೆ ಅಪ್ಪ ಅಮ್ಮಗೂ ಬೇಡ, ಅಣ್ಣ ತಮ್ಮದಿರಿಗೂ ಬೇಡವಾಗಿದ್ದಂಥವನನ್ನ, ಅಲ್ಲೇ ಲೂಯ, ಸರ್ವ ಇಸ್ರಾಯೇಲರಿಗೆ ಬೇಡವಾಗಿದ್ದಂಥವನ್ನ ದೇವರು ಹೇಳ್ತಿದ್ದಾರೆ, ಯಾರಿಗೆ ಬೇಡವೋ ಅವನಿಗೆ ನನಗಾಗಿ. ಕಮನ್ ಚರ್ಚ್, ಅಲ್ಲೇ ಲೂಯ. ನೀವು ಯಾರಿಗಾಗಿ ಬೇಡವಾಗಿದ್ರಿ ಇವತ್ತು ಹೇಳ್ರಿ, ನಾನು ಕರ್ತನಿಗಾಗಿ ಎಂಬುದಾಗಿ. ಆಮೇನ್, ಅಲ್ಲೇ ಲೂಯ. ಕಮನ್, ಶಬ್ದವಾಗಿ ಹೇಳ್ರಿ, ನಾನು ಕರ್ತನಿಗಾಗಿ. ದೇವರು ಇವತ್ತು ವಾಗ್ದಾನ ಮಾಡಿ ಹೇಳ್ತಿದ್ದಾರೆ, ನಿಮಗೆ ಯಾರು ರಿಜೆಕ್ಟ್ ಮಾಡ್ತಾರೋ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಕರ್ತನ ಹೇಳ್ತಾನೆ, ಇವನು ನನಗಾಗಿ, ಈ ಮಗನು ನನಗಾಗಿ, ಈ ಮಗಳು ನನಗಾಗಿ ಎಂಬುದಾಗಿ ಕರ್ತನ ಹೇಳುವವನಾಗಿದ್ದಾನೆ. ಹಲೋ, ಹಲ್ಲೆಲೂಯಾ. ಇಡೀ ಲೋಕವೇ ನಮ್ಮನ್ನು ರಿಜೆಕ್ಟ್ ಮಾಡಲಿ, ಯಾರು ಇವ್ರು ನನಗೆ ಬೇಡವೇ ಬೇಡ ಅಂತ ಅಂದ್ರೂ ಕರ್ತನ ಹೇಳ್ತಿದ್ದಾನೆ, ಇವನು ನನಗಾಗಿ. ಮಗಳೇ, ನೀನು ಕರ್ತನಿಗಾಗಿ, ಸಹೋದರ ನೀನು ಕರ್ತನಿಗಾಗಿರುವವನು. ಹಲ್ಲೆಲೂಯಾ. ನಿಮ್ಮನ್ನು ಯಾರು ಬೇಡ ಅಂತ ಬಿಟ್ಟರು ಕೂಡ ನೀವು ಆರಾಧಿಸುವ ಯೇಸು ಹೇಳ್ತಾನೆ, ಇವನು ನನಗಾಗಿ, ಈ ಮಗಳು ನನಗಾಗಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ಗಳು. ವಾಕ್ಯ ಹೇಳ್ತಿದೆ, ಅವನನ್ನು ನನಗೋಸ್ಕರ ಅಭಿಷೇಕ ಮಾಡು, ನನ್ನ ರಾಜ್ಯಕ್ಕಾಗಿ ಅಭಿಷೇಕ ಮಾಡು, ನಾನು ಅವನನ್ನು ಅರಸನನ್ನಾಗಿ ಪಟ್ಟಣದಲ್ಲಿ ಇಡ್ತೇನೆ. ಎಷ್ಟು ನಾಮನ ಹೇಳ್ತೀರಾ? ಸಮುವೇಲನಿಗೆ ಆಶ್ಚರ್ಯ ಆಯ್ತು. ಹಲ್ಲೆಲೂಯಾ. ಅವನು ಬಂದ, ವಾಕ್ಯ ಹೇಳ್ತದೆ, ಬಂದು ಎಲ್ಲರನ್ನೂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ.
ಇವ್ರನ್ನ ಅಭಿಷೇಕ ಮಾಡ್ಲಾ ಅಂತ 7 ಜನ ಮಕ್ಕಳಲ್ವಾ. ಏಲಿಯಾಬನನ್ನು ನೋಡ್ದ, ಯಹೂದನನ್ನು ನೋಡ್ದ, ಶಮ್ಮನನ್ನು ನೋಡ್ದ. ಅಲ್ಲೆಲೂಯ. ಇವ್ರನ್ನೆಲ್ಲ ನೋಡುವಾಗ ಇವನೇ ಇರ್ಬೇಕಂತ. ಲೋಕ ಯಾವತ್ತಿಗೂ ಶಾರೀರಿಕ ದೃಷ್ಟಿಯಲ್ಲಿ ಜ್ಞಾನ ಇರುವವರನ್ನ, ಹಣ ಇರುವವರನ್ನ, ಅಧಿಕಾರ ಇರುವವರನ್ನ, ಅಲ್ಲೆಲೂಯ, ಇನ್ಫ್ಲೂಯೆನ್ಸ್ ಇರುವವರನ್ನ, ಸೌಂದರ್ಯ ಇರುವವರನ್ನ, ಬ್ಯಾಕ್ಗ್ರೌಂಡ್ ಇರುವವರನ್ನ ಯಾವಾಗಲೂ ಸೆಲೆಕ್ಟ್ ಮಾಡ್ತದೆ. ಅಲ್ಲೆಲೂಯ. ಆದ್ರೆ ನಾವು ಆರಾಧಿಸುವ ದೇವರ ಹಾಗೆ ಅಲ್ಲ. ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಯಾರನ್ನ ಯಾವಾಗ ಮೇಲೆ ಕೆತ್ತುತ್ತಾರೆ, ಅವರ ಯೋಚನೆಗೆ ನಮ್ಮ ಯೋಚನೆ ಸರಿಸಾಟಿ ಇಲ್ಲವೇ ಇಲ್ಲ. ಅವರು ಎತ್ತುವಂತ ಯಾವ್ದಪ್ಪ ಅಂತಾರೆ, ಯಾವ್ದು ರಿಜೆಕ್ಟ್ ಆಗಿರ್ತದೋ ಅದನ್ನೇ ಸೆಲೆಕ್ಟ್ ಮಾಡಿ ಕರ್ತನು ಅವರ ರಾಜ್ಯದಲ್ಲಿ ಉಪಯೋಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಈ ಭದ್ರಾವತಿ ಪ್ರಾಂತ್ಯದಲ್ಲಿ ಕರ್ತನೆ ನಿಮ್ಮನ್ನ ಯಾಕೆ ಕರೆದಿದ್ದಾರೆ ಗೊತ್ತಾ? ನೀವು ಯಾಕೆ ಪ್ರಾರ್ಥನೆ ಕೂಟಕ್ಕೆ ಬರಬೇಕು? ಯಾಕೆ ಪ್ರಾರ್ಥನೆ ಕೂಟಕ್ಕೆ ಬರಬೇಕು? ಓ, ಪ್ರಕಾಶ್ ಅಲ್ಮಡಿ ಪಾಸ್ ಚೆನ್ನಾಗಿ ಬರ್ತಾರೆ, ಒಳ್ಳೆ ಹಾಡು ಆಡ್ತಾರೆ, ಅದಕ್ಕೆ ನೋಡ್ಕೊಂಡ್ ಬರೋಣ, ಒಳ್ಳೆ ಪ್ರಸಂಗ ಮಾಡ್ತಾರೆ ನೋಡೋಣ, ಮ್ಯೂಸಿಷಿಯನ್ಸ್ ಇರ್ತಾರೆ, ಇದು ಏನು ಆಕ್ಟಿವಿಟೀಸ್ ಇರ್ತದೆ, ಚೆನ್ನಾಗಿರ್ತದೆ, ಅದಕ್ಕೆ ಬಂದಿದ್ದೀವ? ನೋ, ನೀವು ಕರ್ತನಿಗಾಗಿ ಬೇಕಾಗಿದೆ, ದೇವರಿಗೋಸ್ಕರ ನೀವು ಬೇಕಾಗಿ. ನನ್ನ ಪ್ರೀತಿ ಉಳಿದ ಈ ಪಟ್ಟಣದಲ್ಲಿ ಕರ್ತ ನಿಮ್ಮನ್ನು ಯಾಕೆ ಕರ್ಕೊಂಡು ಬಂದಿದ್ದಾನಂದ್ರೆ, ದೇವರು ನಿಮ್ಮನ್ನ ಅನೇಕ ಜನಾಂಗಗಳಿಗೆ ಉಪಯೋಗಿಸ್ಬೇಕೆಂಬುದಕ್ಕಾಗಿ ಕರ್ತ ನಿಮ್ಮನ್ನು ಆತ್ಕೊಳ್ಳುವವನಾಗಿದ್ದಾನೆ. ನೋಡ್ರಿ, ಕೆಲವರು ಆಮೇಲೆ ಹೇಳೋದಿಲ್ಲ, ಅಲ್ಲೆಲ್ಲೂ ಏನು ಹೇಳಲ್ಲ. ಪ್ರೈಸ್ ಗಾಡ್, ಅಲ್ಲೆಲ್ಲೂಯ. ನೀವು ದೇವರಿಗಾಗಿ ನನ್ನ ಪ್ರೀತಿಯುಳ್ಳ ದೇವಚಂದ್ರೆ, ಯಾರೋ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಯಾರನ್ನೋ ಏನು ಮೇಲೆ ತರುವುದಕ್ಕಾಗಿ ಅಲ್ಲ, ಕರ್ತನ ರಾಜ್ಯವನ್ನ ಕಟ್ಟುವುದಕ್ಕಾಗಿ, ಅವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಕರ್ತನಿಗೂ ನೀನು ಬೇಕಾಗಿದೆ. ಆಮೆನ್. ವಾಕ್ಯ ಹೇಳ್ತದೆ, ಅವನು ಬಂದ, ಸಮೂಹ ಎಲ್ಲರನ್ನೂ ನೋಡಿ ಗಾಬರಿ ಆದ ಅವನು, ಯಾರನ್ನು ದೇವ್ರಿಗೆ ಹೇಳ್ತಿಲ್ವಲ್ಲ ಅಂತ. ಅದಕ್ಕೆ ಸಮುವೇಲ ಈಶಾಯನ್ನ ಕೇಳಿಕ್ಕೆ ಪ್ರಾರಂಭ ಮಾಡ್ದ. ಏನಂತ? ನಿನ್ನ ಮಕ್ಕಳಲ್ಲಿ ಇಷ್ಟನ ಇರೋದು? ಅವಾಗ ಹೇಳ್ತಾನೆ ಗೊತ್ತಾ ಅವನ ಮಾತು, ಏನ್ ಹೇಳ್ತಾನೆ? ಅದು ಕೊನೆಯವನೊಬ್ಬಿದ್ದಾನೆ. ಅಲ್ಲೆಲೂಯಾ. ಏನಂತೆ? ಅಲ್ಲಿವರೆಗೂ ಅವನಿಗೂ ಇಲ್ಲ, ಅವನಿಗೆ ಅರಿವೇ ಇಲ್ಲ ಅವನೊಬ್ಬಿದ್ದಾನೆ ಅನ್ನೋದನ್ನ ತಂದೆಗೆ ಇಲ್ಲ. ತಂದೆಗೆ ಒಂದು ವೈರಾಗ್ಯ ಇಲ್ಲ, ನನಗೆ ಇನ್ನೊಬ್ಬ ಮಗ ಇದ್ದಾನೆ ಅಂತ ಹೇಳುವಷ್ಟು ಒಂದು ದೊಡ್ಡ ಹಬ್ಬನೇ ನಡೀತಿದೆ, ಆ ಮಗನಿಗೆ ಆಮಂತ್ರಣವನ್ನ ಕೊಟ್ಟಿಲ್ಲ. ನಾನು ಹೀಗೆ ಯೋಚನೆ ಮಾಡ್ತಿದ್ದೆ, ನಾನು ನಮ್ಮ ಸೇವಕರನ್ನ ಹೇಳುವಾಗ, ನಾನು ರಾತ್ರಿ ಟೈಮ್ ಅದನ್ನ ಮಲಗಿ ಹೀಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ವರ್ಡ್ ನನಗೆ ಸುಮಾರು ನಾನು ಒಂದು ಅರ್ಧ ಗಂಟೆ ಹತ್ತಿರ್ಬೋದು, ರಾತ್ರಿ ಸುಮಾರು ಒಂದೂವರೆ ಟೈಮಲ್ಲಿ ಅದೊಂದು ಶಬ್ದ ನನಗೆ ತುಂಬ ಅಳುವ ಹಾಗೆ ಮಾಡ್ತು ನನ್ನ. ಏನು ಗೊತ್ತಾ? ಒಂದು ದೊಡ್ಡ ಹಬ್ಬ ನಡೀತಾ ಇದೆ, ಎಲ್ಲ ಪರಿವಾರದವರು, ಕುಟುಂಬಸ್ಥರು, ಬಂಧು ಬಾಂಧವರು, ಇಡೀ ಇಸ್ರಾಯೇಲ್ ಎಲ್ಲ ಬಂದಿದ್ದಾರೆ, ಎಲ್ಲ ಊಟಕ್ಕೆ ಸಿದ್ಧ ಆಗಿದ್ದಾರೆ. ವಾಕ್ಯ ಹೇಳ್ತಿದೆ, ಎಲ್ಲ ಊಟಕ್ಕೆ ಸಿದ್ಧ ಆಗಿದ್ದಾರೆ. ನಾ ಹೇಳ, ದಾವಿದನ್ಗೆ ದಾವಿದ ಯಾರು? ಸ್ವಂತ ಮಗ. ಅವ್ರ ಮನೇಲೇ ನಡೀತಿರೋದು ಫಂಕ್ಷನ್, ಆದ್ರೆ ಅವನ ಮನೇಲಿ ನಡೀತಿರೋ ಫಂಕ್ಷನ್ಗೆ ಅವನಿಗೆ ಇಲ್ಲ ಅಲ್ವಾ? ನಾನು ಹೀಗೆ ಯೋಚನೆ ಮಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಹೀಗೆ ದಾವಿದನ್ಗೆ ತನ್ನ ಮನೆಯಲ್ಲಿ ಬಂದು ಒಂದು ಮೂಲೆಯಲ್ಲಿ ಕೂತು ಊಟ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ವಾ ಎಂಬುದಾಗಿ. ಯಾರ ಮನೆಯಲ್ಲಿ? ಅಷ್ಟು ದಾವಿದ ಕೀಳಾಗ್ಬಿಟ್ನ. ಆ ಶಬ್ದ ನನ್ನ ಹೃದಯವನ್ನೇ ಹಾಗೆ ಕಲಗಿಸ್ತು. ಎಸ್, ನಾವು ಅನ್ಕೊಂಡ ಹಾಗೆ ದಾವಿದ ಒಳ್ಳೆ ರಾಜ. ಅವನು ರಾಜ ಆಗ್ಲಿಕ್ಕಂತ ಮುಂಚೆ ಅವನು ಅನುಭವಿಸಿದ ಕಷ್ಟಗಳು, ಹೇಗೆ ಕಲ್ಲನ್ನು ಎಸಿತಾರೋ ಹಾಗೆ ಎಸೆಯಲ್ಪಟ್ಟಂತ ಒಬ್ಬ ವ್ಯಕ್ತಿ ದಾವಿದನು. ಅವ್ರ ಮನೇಲಿ ಬಂದು ಒಂದು ಊಟ ಮಾಡೋಕೆ ಅವನಿಗೆ ಯೋಗ್ಯತೆ ಅಲ್ವಾ ಎಂಬುದಾಗಿ. ಅಲ್ಲೆಲೂಯ. ವಾಕ್ಯ ಹೇಳ್ತದೆ, ಎಲ್ಲ ಊಟಕ್ಕೆ ಕೂತಿದ್ದಾರೆ. ಸಮುವೇಲ ಹೇಳ್ತಿದ್ದಾನೆ, ಅವನು ಬರುವ ತನಕ, ಅಲ್ಲೆಲೂಯ, ಏನು, ಅವನು ಬರುವ ತನಕ ಯಾರು ಊಟ ಮಾಡೋಂಗಿಲ್ಲ. ಪ್ರೈಸ್ ಗಾಡ್, ಅಲ್ಲೆಲೂಯ.
ಯಾರಿಗೆ ಯಾರ ಮೇಲೆ ಗಮನ ಇರಲಿಲ್ವೋ, ಯಾರಿಗೆ ಯಾವುದು ರಿಜೆಕ್ಟೆಡ್ ಆಗಿತ್ತೋ, ಎಲ್ಲರ ಕಣ್ಣುಗಳು, ಎಲ್ಲರ ಮನಸ್ಸು, ಎಲ್ಲರ ದೃಷ್ಟಿ ಆ ಕಡೆಗೆ ಹೋಗುವ ಹಾಗೆ ಖರ್ಚನ್ನು ಮಾಡಿ ನಡೆಸಿರುವುದಾದರೆ, ನಾನು ಹೇಳ್ತೇನೆ, ನಿಮ್ಮ ಬಗ್ಗೆ ಯಾರು ಗಮನ ತೆಗೆದುಕೊಳ್ಳಿಲ್ಲ ಅಂದ್ರು, ನಿಮ್ಮನ್ನು ಯಾರು ನೋಡಲಿಲ್ಲ ಅಂದ್ರು, ಯಾರು ನಿಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರು, ನಿನ್ನ ಬಗ್ಗೆ ಮಾತಾಡುವ ಕರ್ತನೊಬ್ಬನಿದ್ದಾನೆ. ನಿನ್ನ ಬಗ್ಗೆ ಕೇರ್ ತೆಗೆದುಕೊಳ್ಳುವ ಕರ್ತನಿದ್ದಾನೆ. ನಿನ್ನನ್ನು ದೃಷ್ಟಿ ನೋಡುವ ಅನೇಕರ ಕಣ್ಣುಗಳು ನಮ್ಮ ಮೇಲೆ ಬೀಳುವ ಹಾಗೆ ಕರ್ತನು ಮಾಡಿ ನಡೆಸುವವನಾಗಿದ್ದಾನೆ. ಅಲ್ಲೆಲೂಯ. ಎಲ್ಲ ಊಟಕ್ಕೆ ಕೂತಿದ್ದಾರೆಲ್ಲ ಇಸ್ರಾಯೇಲ್ರೆಲ್ಲ ಏನ್ ಮಾಡಿದ್ರು ಗೊತ್ತಾ? ಎಲೆಯನ್ನೆಲ್ಲ ಹಾಗೆ ಮಾಡಿಸಿ ಅವನನ್ನು ಹುಡುಕ್ಲಿಕ್ಕೆ ಹೋದ್ರು. ಎಲ್ಲ ಹುಡುಕಕ್ಕೆ ಹೋಗ್ಬಿಟ್ರು. ದಾವಿದ ಇದು ಬಸ್ ಸ್ಟ್ಯಾಂಡಲ್ಲಿ ಇದ್ನ, ದಾವಿದ ಬಸ್ ಸ್ಟ್ಯಾಂಡ್ ಇಲ್ದಂಗೆ ಕರ್ಕೊಂಬ, ಇದ್ರಲ್ಲಿ ಆಫೀಸಲ್ಲಿ ಹಂಗೆ ಯಾರನ್ನಾರು ಒಬ್ಬರನ್ನ ಕಳ್ಸಿರೋದಲ್ಲ. ಅವನು ಯಾವ ಕಡೆ ಹೋಗಿದನೋ ಗೊತ್ತಿಲ್ಲ, ಎಲ್ಲ ಕಡೆಗೂ ಜನರನ್ನ ಕಳಿಸ್ಬಿಟ್ರು. ಹಲೋ, ಯಾರಿಗೆ ಯಾರ ಬಗ್ಗೆ ಯೋಚನೆ ಇರಲಿಲ್ವೋ ಅವರೆಲ್ಲ ಯೋಚನೆ ಮಾಡುವ ಹಾಗೆ ಒಬ್ಬನ ಹೆಸರನ್ನ ಕರೆಯುವುದಾದ್ರೆ, ಹಲ್ಲೆಲೂಯ, ಯಾವುದು ರಿಜೆಕ್ಟ್ ಆಗಿರ್ತದೋ ಅದನ್ನೇ ಸೆಲೆಕ್ಟ್ ಮಾಡುವ ಕರ್ತನ ನಾವು ಆರಾಧಿಸುವ ಯೇಸು. ಹೇಳ್ರಿ ಈಗ ಕರಗಳ ಮೇಲೆ ಕೆತ್ತಿ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು. ಕಮನ್ ಶಬ್ದವಾಗಿ ಎಲ್ಲರೂ, ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಶಬ್ದವಾಗಿ ಕೃಪೆ 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 ಯೇಸು ಅಪ್ಪ ಎಲ್ಲ. ಶಬ್ದವಾಗಿ ಕೃಪೆ ವಾಕ್ಯವನ್ನು ಓದ್ರಿ. ದಾವಿದನನ್ನು ಹೆಂಗ್ ಕರ್ಕೊಂಡ್ಬಂದ್ರು ಗೊತ್ತಾ? ದಾವಿದ ಹೋಗಿದ್ ನಡ್ಕೊಂಡು ಬರುವಾಗ ಎಲ್ಲರೂ ಅವನು ಭುಜದ ಮೇಲೆ ಹೊತ್ಕೊಂಡು ಕರ್ಕೊಂಡ್ ಬರ್ತಿದ್ದಾರೆ. ಅಲ್ಲೆಲೂಯ. ಅಲೋ, ಎಲ್ಲ ಈ ಕಡೆ ಜಾತ್ರೆಯನ್ನು ಅನುಭವಿಸ್ಬೇಕು ಅಂತ ಬಂದ್ರೆ ಯಾರಿಗೆ ಯಾರ ಮೇಲೆ ಗಮನ ಇರ್ಲಿಲ್ವೋ, ರಿಜೆಕ್ಟೆಡ್ ಆಗಿದ್ನೋ ಅವನನ್ನ ಮೆರವಣಿಗೆ ಮಾಡಿಕೊಂಡು ಬಂದು ಕರ್ಕೊಂಡು ಬರ್ತಿದ್ದಾರೆ. ಹಲೋ, ಪ್ರೈಸ್ ಗಾಡ್, ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ದಾವಿದನ ಕರ್ಕೊಂಡ್ಬಂದ್ರು ಅಲ್ಲ, ಒತ್ಕೊಂಡು ಕರ್ಕೊಂಡು ಬರ್ತಿದ್ದಾಗೆ ಅಲ್ಲೊಂದು ವಾಕ್ಯ ಓದ್ರಿ, ನನಗೆ ಬಹಳ ಇಷ್ಟ ಆದ ವಾಕ್ಯ ರೀ. ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಓದ್ರಿ, 12ನೇ ವಚನ ಓದ್ರಿ. ಕೇಳಿಸ್ಕೊಳ್ರಿ ಒಂದು ನಿಮಿಷ. ಕುರಿಕಾಯರ್ನ ನೀವು ನೋಡಿದ್ದೀರಾ? ಯಾರೆಲ್ಲ ನೋಡಿದಿರಿ ಕುರಿಕಾಯರ್ನ? ಹೇಗಿರ್ತಾರೆ ಅವರು? ಒಳ್ಳೆ ಸೂಪರ್ ಆಗಿ ಕಾಣಿಸ್ತಿರ್ತಾರೆ. ಒಳ್ಳೆ ಹೇರ್ ಸ್ಟೈಲ್ ಎಲ್ಲ ಮಾಡಿ, ಹೆಂಗೆ ಶೈನಿಂಗ್ ಒಳ್ಳೆ ಬಟ್ಟೆ ಹಾಕಿ ಅವ್ರ ಪಕ್ಕ ಹೋಗಿ ನಿಂತ್ಕೊಂಡ್ರೆ ಸಾಕು, ಒಳ್ಳೆ ಸೆಂಟ್ ಸ್ಮೆಲ್ ಎಲ್ಲ ಬರ್ತದಲ್ಲ, ಹೌದಲ್ವಾ? ಮಾತಾಡ್ರಿ, ಹೆಂಗೆ ಇರ್ತಾರೆ ಕುರಿಕಾಯರು? ಹೇಗಿರ್ತಾರೆ? ಕೆಂಚು ಕೂದಲಾಗಿರ್ತದೆ, ಏನು ತುಟಿ ಎಲ್ಲ ಒಣಗಿರ್ತದೆ, ಅವ್ರ ಮುಖದಲ್ಲಿ ಏನು ಬ್ಯೂಟಿ ಇದ್ರೂ ಬ್ಯೂಟಿ ಕಾಣಿಸಲ್ಲ ಅಲ್ಲ. ಮತ್ತೆ ಬಟ್ಟೆ ಎಲ್ಲ ಹರಿದೋಗಿರ್ತದೆ, ಅದು ಎಷ್ಟೋ ದಿನ ಆಗಿರ್ತದೆ, ಕೊಳೆ ಆಗಿರ್ತದೆ, ಹೌದ್ ತಾನೆ? ನೋಡ್ಲಿಕ್ಕೆ ಏನ್ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ. ವಾಕ್ಯ ಹೇಳ್ತದೆ, ಯಾವಾಗ ಒಬ್ಬನನ್ನ ದೇವರು ಸೆಲೆಕ್ಟ್ ಮಾಡೋದಾದ್ರೆ ಅವನು ಬರುವಾಗಲೇ ವಾಕ್ಯ ಹೇಳ್ತದೆ, ಅವನು ಸುಂದರ ನೇತ್ರನು, ರಮಣೀಯನು, ನೋಟಕ್ಕೆ ಹೆಂಗೆ ಕಾಣಿಸ್ತಿದ್ದಾನೆ? ರಮಣೀಯನಾಗಿ ಕಾಣಿಸ್ತಿದ್ದಾನೆ. ಅಲ್ಲೆಲೂಯ. ಮನುಷ್ಯನ ಕರ್ಕೊಂಡು ಬರೋದಾದ್ರೆ ಬೇಕಾಬಿಟ್ಟಿ ಕರ್ಕೊಂಡ್ ಬರ್ತಾನೆ, ಆದ್ರೆ ದೇವರೇ ಕರ್ಕೊಂಡು ಬರೋದಾದ್ರೆ ಬೆಸ್ಟ್ ಆಗಿರ್ತಾನೆ ನೋಡ್ರಿ, ಅವನ ಲೈಫೇ ಬೆಸ್ಟ್ ಆಗಿರ್ತದೆ. ಅಲ್ಲೆಲೂಯ. ಆಯ್ತು, ಬಂದ ವಾಕ್ಯ ಹೇಳ್ತದೆ, ಅಲ್ಲಿ ಓದ್ರಿ, ಆ ವಾಕ್ಯ ಓದಿದ್ದು ನಾನು ಮುಕ್ತಾಯ ಮಾಡ್ತೀನಿ. ನನ್ನ ಪ್ರೀತಿಯುಳ್ಳ ದೇವಜನ 12ನೇ, ಸುಂದರ ನೇತ್ರನು ಆಗಿ ರಮಣೀಯನೂ ಆಗಿದ್ದನು. ಒಂದು ನಿಮಿಷ. ಎದ್ದು ಕಮನ್ ಚರ್ಚ್ ಎಲ್ಲ ಎದ್ದು ಇವನನ್ನ ಅಭಿಷೇಕಿಸು ಅಂತ ಹೇಳಿದ್ರಲ್ವಾ?
ಸಮುವೇಲ ಏನ್ ಮಾಡ್ದ, ಅವನಿಗಿಟ್ಟಿದ್ದ ಚೇರ್ನ ಬಿಟ್ಟು ಹೊರಗಡೆ ಬಂದಿದ್ದ. ಹೊರಗಡೆ ಬಂದು ಅವನೊಂದು ಚೇರು, ಈ ದಾವಿದನಿಗೆ ಇಟ್ಟಂತ ಚೇರ್ನ ಹತ್ರ ಬಂದ್ಬಿಟ್ಟು ಕೂತ್ಕೊಂಡಿದ್ದ. ಲಾಸ್ಟ್ ಚೇರ್ ಹತ್ರ ಬಂದು ಕೂತಿದ್ದ. ದಾವಿದನಲ್ಲಿ ಬಂದ. ವಾಕ್ಯ ಹೇಳ್ತದೆ, ದಾವಿದ ಬಂದು ಕೂಡ್ಲೆ ವಾಕ್ಯ ಹೇಳ್ತದೆ, ಅವನು ಚೇರಲ್ಲಿ ಕೂತಿದ್ದ, ದಾವಿದ ಬಂದು ನಿಂತ್ಕೊಂಡಿದ್ದ. ಹೌದಾ? ಹೇಳ್ತದೆ, ನನ್ನ ಮಗನನ್ನ ನಾನು ಕರ್ಕೊಂಡು ಬಂದಾಯ್ತು, ಇನ್ಮೇಲೆ ನೀನು ಕೂತ್ಕೊಳ್ಳೋದಲ್ಲ. ಅಲ್ಲೇ ಇಲೂಯ ಏನ್ ಹೇಳ್ತಾರೆ, ನನ್ನ ಮಗ ಬಂದಾಯ್ತು, ಇನ್ಮೇಲೆ ನೀನು ಕೂರ್ಬೇಡ, ಎದ್ದು ನಿಂತ್ಕೋ. ಅಲೋ, ದೇವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅನೇಕ ಜನಾಂಗಗಳು ಎದ್ದು ನಿಂತು ನಮಗಾಗಿ, ಅಲ್ಲೇ ಲೋಯ ಕಮನ್ ಚರ್ಚ್, ನಮಗೋಸ್ಕರ ಅನೇಕ ಜನಾಂಗಗಳು ಎದ್ದೇಳುವ ಹಾಗೆ ಕರ್ತನು ಮಾಡಿ ನಡೆಸುವವನಾಗಿದ್ದಾನೆ. ಅಲ್ಲೇ ಲೋಯ. ನೀನು ಎದ್ದು ಇವನನ್ನ ಸರಿಯಾಗಿ ವಾಕ್ಯ ಗಮನಿಸಿದಿರಾ? ನೀನು ಎದ್ದು ಯಾರನ್ನ ಅಭಿಷೇಕ ಮಾಡು? ಅವನನ್ನ ಅಂತ ಹೇಳಿದ್ರ, ಇವನನ್ನ ಅಂತ ಹೇಳಿದ್ರ? ಕಮನ್ ಬೇಗ ಬೇಗ ಹೇಳ್ರಿ ಎಲ್ಲ. ಅವನು ಅಂದ್ರೆ ಹೇಗೆ ಇದನ್ನ ಪಿಕ್ಚರೈಸ್ ಮಾಡ್ತೀರಾ? ಅವನು ಅಂತ ಹೇಳ್ತೀವಲ್ವಾ, ಅವಳು ಅವಳು ಅಂತ. ಯಾಕೆ ನೀವು ನಮ್ಮ ಆಪೋಸಿಟ್ ಇದ್ದೀರಾ ಅಲ್ವಾ? ಇವನು ಅಂತ ಹೇಳ್ಬೇಕಂದ್ರೆ ನಾನು ಹೆಂಗ್ ಹೇಳ್ಬೇಕು? ಇಲ್ಲಿರ್ಬೇಕಲ್ವಾ ಇವನು ಅಂತ, ಕರೆಕ್ಟ್ ಅಲ್ವಾ? ಹಂಗಿದ್ರೆ ದೇವರು ಸಮುವೇಲನ್ ಕಡೆ ಇದ್ದಾರಾ, ದೇವರು ದಾವಿದನ ಕಡೆ ಇದ್ದಾರಾ? ಕಮಾನ್ ಚರ್ಚ್, ನಿಮಗೆ ಎಷ್ಟು ಜನಕ್ಕೆ ವೈರಾಗ್ಯ, ನಿಮ್ಮ ಒಳಗಡೆ ಎಷ್ಟು ಇದು ಬರ್ತೈತೆ ಗೊತ್ತಿಲ್ಲ, ನನಗೆ ಮಾತ್ರ ಬಹಳ ವೈರಾಗ್ಯ ಆಗ್ತಿದೆ. ನನ್ನ ದೇವರು ಸೆಲೆಕ್ಟ್ ಮಾಡುವ, ಕಣ್ಣಿನಿಂದ ಸೆಲೆಕ್ಟ್ ಮಾಡುವ, ಆ ಸ್ಥಾನ ಮಾನ ಅಧಿಕಾರ ಅವನ್ನ ನೋಡಿ ಸೆಲೆಕ್ಟ್ ಮಾಡುವ ವ್ಯಕ್ತಿಗಳ ಕಡೆ ಇಲ್ಲ. ಯಾರು ರಿಜೆಕ್ಟ್ ಆಗಿದ್ನಲ್ಲೋ, ದೇವ್ರ ವಾಕ್ಯ ಹೇಳ್ತಿದೆ, ಅವನ ಭುಜದ ಮೇಲೆ ಕೈ ಹಾಕಿ, ಸಮುವೇಲ್ ನೀನ್ ಕೂತ್ಕೊಂಡಿದ್ ಸಾಕು, ಎದ್ ನಿಂತ್ಕೋ, ಇವನ್ ನನ್ನ ಮಗ ಬಂದಿದ್ದಾನೆ, ಇವನನ್ನು ಅಭಿಷೇಕ ಮಾಡು. ಅಲ್ಲೇ ಲೋಯ ಕಮಾನ್ ಚರ್ಚ್. ಈ ಭದ್ರಾವತಿ ಪ್ರಾಂತ್ಯದಲ್ಲಿ ಕರ್ತ ನಿಮ್ಮನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ನಿಮ್ಮನ್ನ ಅಭಿಷೇಕ ಮಾಡಿ ಕರ್ತನ ಈ ಭದ್ರಾವತಿ ಪ್ರಾಂತ್ಯದಲ್ಲಿ ಉಪಯೋಗಿಸಬೇಕೆಂಬುದಕ್ಕಾಗಿ, ನಿಮ್ಮನ್ನ ಯಾಜಕರನ್ನಾಗಿ ರಾಜರುಗಳನ್ನಾಗಿ ಕರ್ತನ ಉಪಯೋಗಿಸಬೇಕೆಂಬುದಕ್ಕಾಗಿ ದೇವರೇ ನಿಮ್ಮ ಬಗ್ಗೆ ಹೇಳ್ತಿದ್ದಾನೆ, ನೀವನನ್ನ. ಆಮೇನ್. ಅಲ್ಲೇ ಲೋಯ. ಯಾರ ಕಡೆ ಇದ್ದಾರೆ ದೇವರು? ಎಲ್ಲ ಅನ್ಕೊಂಡ್ರು ಸಮುವೇಲನ ಕಡೆ ಇದ್ದಾರೆ, ಇಸ್ರಾಯೇಲರ ಕಡೆ ಇದ್ದಾರೆ, ಆರೋನನ ಕುಟುಂಬದ ಕಡೆ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ ಅಂತ. ಯಾರು ರಿಜೆಕ್ಟೆಡ್ ಆಗಿದ್ನೋ ಅವನ ಪಕ್ಷವಾಗಿ ನಿಂತಿರುವ ಕರ್ತನು. ಅಲ್ಲೇ ಲೋಯ. ಯಾರು ತಳ್ಳಿ ಬಿಟ್ಟಿದ್ರು ಅವನ ಭುಜದ ಮೇಲೆ ನಾವು. ಅಲ್ಲೇ ಲೋಯ. ಒಂದು ಸಾರಿ ನಾನು ಹೀಗೆ ಪ್ರಸಂಗ ಮಾಡ್ತಿದ್ದೆ, 1 ಕೋಟಿ ಜನ ಆ ಕಡೆ ನಿಂತು ಯುದ್ಧ ಸೈನಿಕರು ನಿಂತಿದ್ದಾರೆ ಅಂತ ಇಟ್ಕೊಳ್ರಿ. ಒಂದ್ ಸರಿ ಗನ್ ಪುಷ್ ಮಾಡಿದ್ರೆ ಫುಲ್ ಛಿದ್ರಾಗಿ ಹೋಗ್ತೀವಿ ಅಂತ ಇಟ್ಕೊಳ್ರಿ. ನಾನೊಬ್ಬ 1 ಲಕ್ಷ ಜನ ಅಂತ ಇಟ್ಕೊಳ್ರಿ, 1 ಲಕ್ಷ ಜನ ಯುದ್ಧ ಸೈನಿಕರು ಆಪೋಸಿಟ್ ಇದ್ರೆ ನಾನು ಗೆಲ್ಲಿಕ್ ಆಗ್ತದ? ಊಹೆ ಮಾಡ್ಕೊಂಡು ನೀವು ಗೆಲ್ಲಕ್ ಆಗುತ್ತಾ? 1 ಲಕ್ಷ ಜನ ನಿಮ್ಮ ಎದುರುಗಡೆ ಇದ್ದಾರೆ, ಆಗುತ್ತಾ? ಯಾರು ಬಲಿಷ್ಠರು? ಅವ್ರು ಬಲಿಷ್ಠರಲ್ವಾ? ಅವರೇ ನಮಗಿಂತ ಪರಾಕ್ರಮ ಉಳ್ಳವರು. ನಾನೀಗ ಕೇಳ್ತಿದ್ದೆ, ಒಂದು ವೇಳೆ ಆ 1 ಲಕ್ಷ ಜನ ಆ ಕಡೆ 1 ಲಕ್ಷ ಜನ ಇದ್ದು ಈ ಕಡೆ ನಾನು ಒಬ್ಬನೇ ನಿಂತಿದ್ದೇನೆ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ನಾವು ಆರಾಧಿಸುವ ಯೇಸು ನಮ್ಮ ಪಕ್ಕದಲ್ಲಿ ಬಂದು ಭುಜದ ಮೇಲೆ ಕೈ ಹಾಕಿ, ಡೋಂಟ್ ವರಿ ಮಗನೆ ನಾನಿದ್ದೇನೆ ಅಂತಂದ್ರೆ, ಹೇಳ್ರಿ, ಇವಾಗ ಅವನು ಬಲಿಷ್ಠರ, ಅವರು ಬಲಿಷ್ಠರ, ನಾನು ಬಲಿಷ್ಠನ? ಯಾರು? ಸೇಮ್ ಸಿಚುವೇಶನ್ ಇಲ್ಲಿ ನಡೀತಾ ಇದೆ ದಾವಿದನ ಜೀವಿತದಲ್ಲಿ. ಏನ್ ಗೊತ್ತಾ? ಅವರಲ್ಲ ಇವನು, ಅವನನ್ನಲ್ಲ ಇವನನ್ನ ದೇವರೇ ಕರ್ಕೊಂಡು ಬಂದವನನ್ನ ದೇವರು ಉನ್ನತ ಸ್ಥಾನಕ್ಕೆ ತರುವ ದೇವರಾಗಿದ್ದಾನೆ. ದೇವರೇ ಸೆಲೆಕ್ಟ್ ಮಾಡೋದಾದ್ರೆ ನಾನು ಹೇಳ್ತೇನೆ ಕೇಳಿಸ್ಕೊಳ್ರಿ, ಅವನ ಆಶೀರ್ವಾದವನ್ನ, ಅವನ ಸಮೃದ್ಧಿಯನ್ನ ತಡೆದು ನಿಲ್ಲಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಅವನು ಆಶೀರ್ವದಿಸಲ್ಪಟ್ಟವನಾಗಿ ಜೀವಿಸ್ತಾನೆ. ಆಮೆನ್. ಹಲ್ಲೆಲೂಯ. ಆಮೆನ್ ಹೇಳ್ತೀರಾ? ನೋಡ್ರಿ, ದೇವರೊಬ್ಬ ಪಕ್ಷ ನಿಂತ್ಕೊಂಡು, ಅದಕ್ಕೆ ಕೀರ್ತನೆ 118ನೇ ಅಧ್ಯಾಯ ಸರಿಯಾಗಿ ನೀವು ಯಾರು ಓದಿಲ್ಲ ಅನಿಸ್ತದೆ, ಇವತ್ತು ಹೋಗಿ ಓದ್ರಿ. ಫಸ್ಟ್ ವರ್ಡೇ ಅವನಿಗೆ, ದಾವಿದನಿಗೆ ಆಶ್ಚರ್ಯ ಆಯ್ತು. ಸಮುವೇಲ ಬಂದು ಅವನನ್ನು ಅಭಿಷೇಕ ಮಾಡ್ತಿದ್ದಾಗೆ ಬರೆದ ಕೀರ್ತನೆ ಅದು. ಹಲೋ, ಹಲ್ಲೆಲೂಯ. 116ನೇ ಕೀರ್ತನೆ, 118ನೇ ಕೀರ್ತನೆ ಎಲ್ಲ ಬರೆದಿರೋದು ಯಾವಾಗ ಗೊತ್ತು? ಅದೇ ಟೈಮಲ್ಲಿ. ಹಲ್ಲೆಲೂಯ. ಏನ್ ಬರೀತಾನೆ ಗೊತ್ತಾ? ಕಮನ್ ಎಲ್ಲ ಹೇಳ್ರಿ, ಯಾರೆಲ್ಲ ಇದ್ದಾರೆ ಸಮುವೇಲನ ಜೊತೆ? ಯಾರೆಲ್ಲ ಇದ್ದಾರೆ? ಸರ್ವ ಇಸ್ರಾಯೇಲರಿದ್ದಾರೆ, ಲೇವಿ ಕುಟುಂಬ, ಆರೋನ ಕುಟುಂಬದವರಿದ್ದಾರೆ, ಆಮೇಲೆ ಇಸ್ರಾಯೇಲ್ ಕುಟುಂಬದವರಿದ್ದಾರೆ,
ಅವರ ಬಂಧು ಬಾಂಧವರೆಲ್ಲರೂ ಇದ್ದಾರೆ ಅಲ್ವಾ. ದಾವಿದ ಏನ್ ಬರೀತಾನೆ ಗೊತ್ತಾ ವಾಕ್ಯವನ್ನ? ಓಡ್ರಿ ಅಲ್ವಾ, ಮೊದಲನೇ ವಚನ ಓದ್ರಿ, ಎರಡನೇ ವಚನ ಓದ್ರಿ. ಆ ಆ ಹ್ಮ್ ಹ್ಮ್ ಎಷ್ಟೇ ಇದು? ಕೀರ್ತನೆ 118ನೇ ಅಧ್ಯಾಯ, ಕೀರ್ತನೆ 118. ಕಮಾನ್. ಯಾಕೆ ಇಸ್ರಾಯೇಲ್ ಆತನ ಕೃಪೆಯು ಶಾಶ್ವತವಾದದನ್ನು ಎಣಿಸ್ಬೇಕು ಅಂತ ಹೇಳ್ತಿದ್ದೇನೆ ಗೊತ್ತಾ? ಆ ಟೈಮಲ್ಲಿ ದಾವಿದ ಬಂದು ನಿಂತು ನೋಡುವಾಗ ಸರ್ವ ಇಸ್ರಾಯೇಲರೆಲ್ಲ ನಿಂತಿದ್ದಾರೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಲೇವಿಯ ಕುಟುಂಬದವರು, ಅಲ್ಲಿ ಆರೋನನ ಗೋತ್ರದವರೆಲ್ಲ ಬಂದು ನಿಂತಿದ್ದಾರೆ. ಯೆಹೋವನ ಭಕ್ತರು, ಯಾರೆಲ್ಲ ದೇವ ಭಕ್ತರು ಅಂತ ಹೇಳಿದ್ರು ಎಲ್ಲರೂ ನಿಂತಿದ್ದಾರೆ. ಇವರು ಯಾರಿಗೂ ಕೂಡ ದಾವಿದನ ಮೇಲೆ ಗಮನನೇ ಇಲ್ಲ. ನಾನು ಹೇಳ, ಈ ಭದ್ರವಂತಿ ಪ್ರಾಂತ್ಯದಲ್ಲಿ ನಿಮ್ ಬಗ್ಗೆ ಯಾರು ಗಮನಕ್ಕೆ ತೆಗೆದುಕೊಳ್ದಲೇ ಇರ್ಬೋದು. ಅಲ್ಲಿಲೂಯ, ನಿಮ್ ಬಗ್ಗೆ ಯಾರು ಕೇರ್ ಮಾಡ್ದಲೇ ಇರ್ಬೋದು, ನಿಮ್ಮನ್ನ ಯಾರು ಸೆಲೆಕ್ಟ್ ಮಾಡ್ದಲೇ ಇರ್ಬೋದು. ಆದ್ರೆ ನನಗಾಗಿ ನಿನಗಾಗಿ ನನ್ನ ಕರ್ತನು ನಿಂತು ಹೇಳ್ತಾನೆ, ಈ ಎಲ್ಲಾ ಕುಟುಂಬ, ಈ ಎಲ್ಲಾ ಪರಿವಾರ, ಎಲ್ಲಾ ಇಸ್ರಾಯೇಲ್ ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆನೆ ಕರ್ತನು ನನಗೂ ನಿನಗೂ ಮಾನವನ್ನ, ನನಗೂ ನಿನಗೂ ಹಲ್ಲೆಲೂಯ ಆಶೀರ್ವಾದಗಳನ್ನ, ಬಿಡುಗಡೆಯನ್ನ, ಸಮೃದ್ಧಿಯನ್ನ ಕರ್ತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ತಲೆ ತಗ್ಗಿಸಿ ಅಲ್ಲ ನನ್ನ ಪ್ರೀತಿಯುಳ್ಳ ದೇವ ಜನರೇ, ತಲೆ ಎತ್ತಿ ನಡೆಯುವ ಹಾಗೆ ಕರ್ತನು ಮಾಡಿ ನಡೆಸುವವನಾಗಿದ್ದಾನೆ. ನೀವು ಅಲ್ಲಿರೋ ವಾಕ್ಯ ಎಲ್ಲ ಓದ್ರಿ, ಕೀರ್ತನೆ 118ನೇ ಅಧ್ಯಾಯ ಎಲ್ಲ ವಾಕ್ಯವನ್ನ ಓದ್ರಿ. ದಾವಿದ ಏನ್ ಬರೀತಾನೆ ಗೊತ್ತಾ? ನಾನು ಮನುಷ್ಯನ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರ ಮೇಲೆ ಭರವಸೆ ಇಡುವುದು ಉತ್ತಮ, ಒಳ್ಳೆಯದು. ಇಲ್ಲ ಅನೇಕ ಯವನಸ್ಥಿರೋದ್ರಿಂದ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನೀವು ಯಾರು, ಅವನೇನು ದಾವಿದ ಹೆಂಗೆ ಹೇಳ್ತಾನೆ, ನನ್ನ ತಂದೆ ತಾಯಿಗಳೇ ನನ್ನ ಗರ್ಭದಲ್ಲಿ ಇರ್ಬೇಕಾದ್ರೆ ನನ್ನನ್ನು ಎಸ್ಸಿದ್ದಾರೆ, ನಾನು ಅನ್ಯನಾಗಿದ್ದೇನೆ, ನಾನು ಸತ್ತೇ ಹೋಗಿದ್ದೇನೆ ಅಂತ ಹೇಳ್ತೇನೆ. ಹಲೋ, ಈ ಲೋಕದಲ್ಲಿ ಯಾರು ನಂಬೋದಕ್ಕಿಂತ ನಾವು ಆರಾಧಿಸುವ ಯೇಸುವನ್ನ ನಂಬಿದ್ರೆ, ಹಲ್ಲೆಲೂಯ, ಅದಕ್ಕಿಂತಲೂ ಒಳ್ಳೆ ಆಶ್ರಯ, ಅದಕ್ಕಿಂತಲೂ ಸೇಫ್ ಪ್ಲೇಸ್ ನಮಗೆ ಇನ್ನೊಂದು ಇಲ್ಲ ನೋಡ್ರಿ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯ. ನೀವು 118ನೇ ಕೀರ್ತನೆ ಇವತ್ತು ಮನೆಗೆ ಹೋಗಿ ಓದಿ ನೋಡ್ರಿ. ದಾವಿದನು ಎಲ್ಲರಿಂದ ತಳ್ಳಲ್ಪಟ್ಟವನು, ಆದ್ರೆ ಎಲ್ಲಿ ಯಾರನ್ನ ತಳ್ಳಲ್ಪಟ್ಟಿದ್ರೋ, ಯಾರೆಲ್ಲ ದಾವಿದನನ್ನ ಬೇಡವಂದು ಬಿಟ್ಟ ಕಲ್ಲು ಅಂತ ಬಿಟ್ಟಿದ್ರು, ಅದೇ ಜನಗಳ ಮುಂದೆ ಕರ್ತನವರ ಎದುರುಗಡೆ ತೆಗೆದುಕೊಂಡು ಬಂದು ಅವನನ್ನು ರಾಜನನ್ನಾಗಿ ಅಭಿಷೇಕ ಮಾಡಿರುವುದಾದರೆ, ಇದೇ ಪಟ್ಟಣದಲ್ಲಿ ಕರ್ತನ ನಮ್ಮನ್ನು ಯಾರು ರಿಜೆಕ್ಟೆಡ್ ಅಂತ ಹೇಳ್ತಾರೋ ಅವರ ಮಧ್ಯದಲ್ಲೇ, ಅವರ ಎದುರುಗಡೆಯಲ್ಲೇ, ಅವರ ಸ್ಥಾನದಲ್ಲಿ ನಿಂತುಕೊಳ್ಳುವ ಹಾಗೆ ಕರ್ತನ ನಮಗೆ ನಿಮಗೆ ಅಭಿಷೇಕ ಮಾಡುವವನಾಗಿದ್ದಾನೆ. ಎಷ್ಟು ನಾವೇನು ಹೇಳ್ತೀರಾ? ಹೇಳ್ರಿ, ನಾವೆಲ್ಲ ಗಣನೆಗೆ ಬಾರದವ್ರಲ್ಲ, ನಾವು ರಿಜೆಕ್ಟೆಡ್ ಪೀಸ್ ಅಲ್ಲ. ನಾವು ಪಕ್ಕದವ್ರು ನೋಡಿಲ್ರಿ, ಸಿಸ್ಟರ್ ಬ್ರದರ್, ನೀವು ರಿಜೆಕ್ಟೆಡ್ ಪೀಸ್ ಅಲ್ಲ. ಇಲ್ಲಿ ನಾವು ಈಗ ಆಕ್ಟಿವಿಟೀಸ್ ಮಾಡುವಾಗ ಅನೇಕರೆಲ್ಲ ರಿಜೆಕ್ಟ್ ಆದ್ರಿ ಅಲ್ವಾ? ಈಗ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಕೆಲವರೆಲ್ಲ ರಿಜೆಕ್ಟ್, ಇಬ್ರಿಗೆ ಮಾತ್ರ ಅಲ್ವಾ ಸಿಕ್ಕಿದ್ದು. ಇದು ಚಾಕ್ಲೇಟ್ ಯಾರಿಗೆ ಸಿಕ್ತ ಹೇಳ್ರಿ? ನಿಮಗೆ ಸಿಕ್ತಲ್ಲ ಚಾಕ್ಲೇಟ್. ನೀವು ಇನ್ನು ಮಿಕ್ಕಿದವರೆಲ್ಲ ಆಡಿದ್ರೆ ಗೊತ್ತಾ, ನೀವೆಲ್ಲ ಏನು ರಿಜೆಕ್ಟೆಡ್ ಪೀಸ್. ಹಲ್ಲೆಲೂಯ. ಯಾರೆಲ್ಲ ಇಲ್ಲಿ ಈ ಲೋಕದಲ್ಲೆಲ್ಲ ರಿಜೆಕ್ಟೆಡ್ ಜಾಸ್ತಿ, ಹೆಚ್ಚಿನ ಭಾಗ ರಿಜೆಕ್ಟ್ ಆಗ್ತಿವಿ. ದೇವರ ರಾಜ್ಯದಲ್ಲಿ ಹಾಗೆ ಅಲ್ಲ. ಹಲ್ಲೆಲೂಯ. ದೇವರ ವಿಷಯದಲ್ಲಿ ಹಾಗೆ ಅಲ್ಲವೇ ಅಲ್ಲ. ನಮಗೆ ಕೆಪಾಸಿಟಿ ಇಲ್ಲದಿದ್ರು, ಯೋಗ್ಯತೆ ಇಲ್ಲದಿದ್ರು, ದೇವರು ನನಗೂ ನಿನಗೂ ಯೋಗ್ಯತೆಯನ್ನು ಕೊಟ್ಟು ನಡೆಸುವ ಕರ್ತನ ಆಗಿದ್ದಾನೆ. ಆಮೇಲೆ ಅದಕ್ಕೆ ಮನುಷ್ಯನ ಮೇಲೆ ಭರವಸೆ ಬಿಡೋದಕ್ಕಿಂತ, ಲೋಕದ ಮೇಲೆ ಭರವಸೆ ಬಿಡೋದಕ್ಕಿಂತ, ನಾವು ನಂಬಿದವರ ಮೇಲೆ, ನಮ್ಮ ಜೊತೆಗಾರರಿಗೆ ಅವ್ರನ್ನ ಭರವಸೆ ಇಡೋದಕ್ಕಿಂತ ನಾವು ಆರಾಧಿಸುವ ಯೇಸುವಿನ ಮೇಲೆ ಭರವಸೆ. ಆಮೇಲೆ ಅವರೇ ನಮ್ಮ ಜೀವಿತವನ್ನು ಉನ್ನತ ಸ್ಥಾನದಲ್ಲಿಡ್ತಾರೆ. ಪ್ರೈಸ್ ಗಾಡ್. ಹೇಳ್ರಿ, ಗಣನೆಗೆ ಬಾರ ಗಣನೆಯ ಶಬ್ದವಾಗಿ ಯಾವ ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ನನ್ನ ಗಣನೆಯ ಮಾಡಿತು ನಿನ್ ಕೂಗಿ ಹೇಳೋಣ, ಕೃಪೆ
ಯೇಸು ನಮ್ಮನ್ನ ತಳ್ಳಿ ಬಿಡದ ದೇವರಾಗಿದ್ದಾನೆ. ಕೊನೆಯ ತನಕ ಕಾಯುವ ಕರ್ತನಾಗಿದ್ದಾನೆ. ಹೇಳೋಣ, ಕೃಪೆಯೇ 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 ಕೃಪೆಯೇ. ದಾವಿದ ಇದೇ ಹಾಡನ್ನು ಆಡಿರೋದು. ಅವನು ಅದಕ್ಕೆ ಹೇಳ್ತಾನೆ, ಎಲ್ಲರೂ ಹೇಳ್ರಿ ಆತನ ಕೃಪೆಯು ಶಾಶ್ವತವಾದದ್ದೆಂಬುದಾಗಿ. ಇಸ್ರಾಯೇಲ್ರೇ ಎಲ್ಲ ಹೇಳ್ರಿ, ಬಲ ಸಾಮರ್ಥ್ಯ ಇರುವವನಲ್ಲ, ದೇವರ ಕೃಪೆಯನ್ನು ಹೊಂದಿದವನೇ ಶ್ರೇಷ್ಠನೆಂಬುದಾಗಿ. ಆರೋನನ ಮನತನದವರೇ ಕೇಳಿಸ್ಕೊಳ್ರಿ, ನೀವಲ್ಲ ಧನ್ಯರು, ಭಾಗ್ಯವಂತರು. ಯಾರಿಗೆ ದೇವರ ಕೃಪೆ ದೊರಕಿದೆಯೋ ಅವನೇ ಧನ್ಯನು, ಭಾಗ್ಯವಂತ. ಸರ್ವ ಇಸ್ರಾಯೇಲ್ ಎಲ್ಲ ದೇವ ಭಕ್ತರೆಲ್ಲ ಕೇಳಿಸ್ಕೊಳ್ರಿ, ದೇವರ ಕೃಪೆ ಶಾಶ್ವತವಾದದ್ದೆಂಬುದಾಗಿ ಹೇಳ್ರಿ. ಇವತ್ತು ನಾನಿಲ್ಲಿಗೆ ಬಂದು ನಿಂತಿರೋದು ನನ್ನ ಬಲ ಅಲ್ಲ. ದಾವಿದ ಹೇಳ್ತಿದ್ದಾನೆ, ಇವತ್ತು ನಾನಿಲ್ಲಿ ಬಂದು ಹಿಂಗೆ ನಿಂತ್ಕೊಂಡಿರೋದು, ಅಭಿಷೇಕ ಹೊಂದಿದ್ದು ನನ್ನ ಕೆಪಾಸಿಟಿಯಿಂದ ಅಲ್ಲ, ನಾನು ತಳ್ಳಲ್ಪಟ್ಟ ಕಲ್ಲು. ಆದ್ರೆ ಇವತ್ತು ನಾನು ಸೆಲೆಕ್ಟ್ ಆಗಿದ್ದೇನೆ ಅಂದ್ರೆ ಕೃಪೆಯೇ ಕೃಪೆಯೇ ಕೃಪೆ. ಯೇಸು ಅಪ್ಪ ಹೇಳೋಣ, ಕೃಪೆಯೇ ಎಲ್ಲರೂ ಸೇರಿ ಕರಗಳ ಮೇಲೆ ಕೆತ್ತಿ ಶಬ್ದವಾಗಿ ಹೇಳ್ರಿ, ಯೇಸುವಿಗೆ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾಯಿವರೆಗೂ ಬದುಕುವಂತೆ. ಎಲ್ಲರೂ ಹೇಳೋಣ, ನಿನ್ನ ಕೃಪೆಯಪ್ಪ, ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾಯಿವರೆಗೂ ಬದುಕುವಂತೆ. ನಿನ್ನ ಪ್ರೀತಿಯಿಂದಲೇ ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಎಲ್ಲರೂ ಸೇರಿ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ. ಕಮನ್, ಕರಗಳ ಮೇಲೆ ನಿನ್ನ ಕೃಪೆಯೇ ನಿನ್ನ ಕೃಪೆಯೇ ನಿನ್ನ ದಯೆಯೇ ನಾಯಿವರೆಗೂ ಬದುಕು. ಕಮನ್, ಯೇಸುವಿಗೆ ಹೇಳಪ್ಪ, ನಿನ್ನ ಕೃಪೆಯೇ ನಿನ್ನ ಕೃಪೆಯೇ. ಥ್ಯಾಂಕ್ ಯು ಜೀಸಸ್. ಓ ರಾಮನ ವಶತೆರೆ ನಾಯಿವರೆಗೂ ಬದುಕು. ಗಟ್ಟಿಯಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ, ಥ್ಯಾಂಕ್ ಯು ಜೀಸಸ್. ಎಸ್, ನಾನು ರಿಜೆಕ್ಟೆಡ್ ಅಲ್ಲ, ನಾನು ಸೆಲೆಕ್ಟ್ ಆಗಿದ್ದೇನೆ. ಲೋಕದ ದೃಷ್ಟಿಯಲ್ಲಿ ನಾನು ರಿಜೆಕ್ಟೆಡ್, ಕರ್ತನ ದೃಷ್ಟಿಯಲ್ಲಿ ನಾನು ಸೆಲೆಕ್ಟ್ ಆಗಿದ್ದೇನೆ. ಲೋಕದ ದೃಷ್ಟಿಯಲ್ಲಿ ನಾನು ಬೇಡವೆಂದ ಬಿಟ್ಟ ಕಲ್ಲು, ಕರ್ತನ ದೃಷ್ಟಿಯಲ್ಲಿ ನಾನೇ ಮುಖ್ಯವಾದ ಮೂಲೆಗಲ್ಲು. ಕಮಾನ್ ಚರ್ಚ್, ಯಾರೆಲ್ಲ ಹಾಗೆ ಹೇಳ್ತೀರಾ ಹೇಳ್ರಿ, ನಾನು ಮುಖ್ಯವಾದ ಮೂಲೆಗಲ್ಲಾಗಿದ್ದೇನೆ. ಈ ಭದ್ರಾವತಿ ಪ್ರಾಂತ್ಯಕ್ಕೆ ಕರ್ತನು ನನ್ನನ್ನು ಮುಖ್ಯವಾದ ಮೂಲೆಗಲ್ಲನ್ನಾಗಿ ಮಾಡಿದ್ದಾನೆ.
ಈ ಶಿವಮೊಗ್ಗ ಜಿಲ್ಲೆಗೆ ನನ್ನನ್ನು ಮುಖ್ಯವಾದ ಮೂಲೆಗಳನ್ನಾಗಿ ಮಾಡಿದ್ದಾನೆ. ಈ ಕರ್ನಾಟಕ ರಾಜ್ಯದಲ್ಲಿ ಕರ್ತನು ನನ್ನ ಮುಖ್ಯವಾದ ಮೂಲೆಗಳನ್ನಾಗಿ ಮಾಡಿದ್ದಾನೆ. ಈ ದೇಶಕ್ಕೆ ಕರ್ತನು ನಮ್ಮನ್ನ ಮುಖ್ಯವಾದ ಮೂಲೆಗಳನ್ನಾಗಿ ನಿಲ್ಲಿಸಿ ಆತನ ರಾಜ್ಯವನ್ನ ಕಟ್ಟುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಇಲ್ಲಿ ನಿಂತಿರುವ ನಿನ್ನ ಮಕ್ಕಳನ್ನ ಮನಸಾರೆ ನಾನು ಆಶೀರ್ವದಿಸ್ತೇನೆ. ತಳ್ಳಲ್ಪಟ್ಟ ಕಲ್ಲಲ್ಲ, ಮುಖ್ಯವಾದ ಮೂಲೆಗಳಾಗಿದ್ದಾರೆ ಸ್ವಾಮಿ. ನೀನು ತಾನೇ ಉಪಯೋಗಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಇವ್ರನ್ನ ಅದ್ಭುತ ರೀತಿಯಲ್ಲಿ ಉಪಯೋಗಿಸಿ ನಡೆಸು. ಈ ಪ್ರಾಂತ್ಯದಲ್ಲಿ ಕರ್ತನೆ ಇವರು ಊಹಿಸಿದಕ್ಕಿಂತಲೂ, ಬೇಡುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಿ ನಡೆಸು. ಹಾಗೆ ಮಾಡಿ ನಡೆಸಿರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಎಲ್ಲ ಮಹಿಮೆ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆಯೇ, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಪ್ಲೀಸ್ ಬಿ ಸೀಟೆಡ್. ಆಮೆನ್.